ಎಲ್ಲರೂ ವಿಷಯದನ್ನು ಗಳಿಸಿದವರು ಎಲ್ಲರೂ ಸುಖ ಹೊಂದಬೇಕಾಗಿತ್ತು. ಒಬ್ಬರ ಜಗತ್ತಿನ ಇದ್ರಾಗ ತೋರಿಸಿ ನೀವು ಇತಿಹಾಸದೊಳಗೆ ಆ ವಿಷಯದ ಸಂಗ್ರಹ ಮಾಡಿ ವಿಷಯ ಸಂಪರ್ಕ ಮಾಡಿ ಸುಖ ಹೊಂದಿದ್ದೀವಿ ಅನ್ನೋ ಜಗತ್ತಿನ ಇತಿಹಾಸದೊಳಗೆ ಇಲ್ಲ. ಹಿಂದೂ ಇಲ್ಲ, ಈಗೂ ಇಲ್ಲ, ಮುಂದೂ ಇಲ್ಲ ಅಂತ, ಎಂದೆಂದೂ ಇಲ್ಲ ಅಂತ. ಸುಖಿಗಳಾದವರೆಲ್ಲ ವಿಷಯಗಳ ತ್ಯಾಗ ಮಾಡಿ ಸುಖ ಹೊಂದಿದ್ದಾರೆ. ವಿಷಯಗಳನ್ನು ಅವಲಂಬಿಸಿಕೊಂಡು ಸುಖ ಎಂದೂ ಇಲ್ಲ. ಏನು ತನ್ನಲ್ಲೇ ಆನಂದದ ಅನ್ನೋ ತಿಳುವಳಿಕೆ ಮನಸ್ಸು ನಿಂತಾಗ ಆಕೈತಿ. ಹೊರಗಿನ ವ್ಯವಹಾರ ಮಾಡುವಂಗೆ ಮಾಡು ಅದು ಹಚ್ಕೊಳ್ದಂಗೆ ಮಾಡು. ಯಾಕ್ರಿ ಈಗ ಆಳ ಮಗ ಎಲ್ಲ ಮಾಡ್ತಾನ, ಅವ್ ನಂದಂತ ಹಚ್ಕೊತಾನ ನಾವು. ಯಾಕ್ರಿ ಅವ್ ಆರಾಮ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಇದು ಏನೂ ಮಾಡೋದಿಲ್ಲ, ಹಚ್ಕೊಂತದ ಸಾವ್ಕಾರ. ಹೌದಿಲ್ಲ? ಅವೆಲ್ಲ ಮಾಡ್ತಾನ, ಅವ ಮಾಡವ್ರಿ ಅವ್ ಹೆಂಗೆ ಹಚ್ಕೊಳ್ದಂಗೆ ಮಾಡ್ತಾನು. ಏನು ನನಗೇನು ಸಂಬಂಧ ಇಲ್ಲ, ಲಾಭ ಹಾನಿ ಬಗ್ಗೆ ಅವ್ನು ಚಿಂತೆ, ಆರಾಮ್ ನಿದ್ದೆ ಮಾಡ್ತಾನೆ. ಇದು ಏನು ಮಾಡೋದಿಲ್ಲ, ಇದು ಮಾಡಲ್ಲೇ ಹಚ್ಕೊಂಡು ಕಾರಣ ನಿದ್ದೆ ಸಹಿತ ಹತ್ತಲ್ಲಿ. ಇದು ನಾನು ನಂದು ಅಂತ ಹಚ್ಕೊಂಡು ಮಾಡ್ತೈತಲ್ಲ. ಅವನು ನಾನು ಅಲ್ಲ, ನಂದು ಅಲ್ಲ, ನನಗೇನು ಆಗ್ಬೇಕಾಗಿತ್ತು, ಆ ಸಾವುಕಾರಂದ ಅದಂತ. ನುಕ್ಸಾನ ಆದ್ರೆ ಅವಾಗ, ಲಾಭ ಆದ್ರೆ ಅವಾಗ, ನನಗೇನು ಆಗ್ಬೇಕಾಗಿತ್ತು. ಆರಾಮ್ ಇರ್ತಾನೆ. ಹಂಗೆ ಮಾಡಿ ಹಚ್ಕೊಳ್ದಂಗೆ ಇರಕ್ರಿ. ಆಳ್ಮಗ ಹೆಂಗೆ ಮಾಡ್ತಾನೆ ಹಂಗೆ ಮಾಡೋದು. ಏನು ಹಚ್ಕೊಳ್ದಂಗೆ ಅಂದ್ರೆ ನೆಮ್ಮದಿಯಿಂದ ಇರಕ್ಕೆ ಬರ್ತದೆ. ಎಲ್ಲ ನಿಂದಪ್ಪ, ನನಗೇನು ಆಗ್ಬೇಕಾಗಿತ್ತು. ತೀರಾ 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 ಎಲ್ಲ ಸಾವುಕಾರನೂ ಸಮಾನ. ಯಾವ ಮುರಿದ್ರೆ ಏನು ಹಾರಿದ್ರೆ ನಮ್ಗೇನು ಆಗ್ಬೇಕಾಗಿತ್ತು. ಚಿಂತೆ ಮಾಡಕ್ಕೆ ಹೋಗುದು. ಏನು ನೋಡಿಯೂ ನೋಡದಂತಿರಬೇಕು, ಕೇಳಿಯೂ ಕೇಳದಂತಿರಬೇಕು, ಉಂಡು ಉಪವಾಸಿ, ಬಳಸಿ ಬ್ರಹ್ಮಚಾರಿ ಅಂದ್ರೆ. ಕಮಲದೆಲೆ ಹೆಂಗೆ ನೀರೊಳಗಿರ್ತೈತಿ, ಇದ್ರೂ ಅದಕ್ಕೆ ಒಂದು ಹನಿ ಹತ್ತಿರ್ತದೆ. ಕಮಲ ಪತ್ರ ಮೀಮಾಂಬಶಿ ಅಂತ. ಕಮಲದೆಲೆ ನೀರಾಗ ಐತಿ ಅಂದ್ರೆ ಸುಧಾ ನೀರು ಬಿಟ್ಟು ಅದಿಲ್ಲ ಇಲ್ಲ, ಆದರೆ ಒಂದು ಹನಿ ನೀರು ಹಚ್ಕೊಂಡಿರ್ತದೆ. ಹಂಗೆ ಇರ್ಬೇಕಂತ ಜ್ಞಾನಿ ಸಕಲ ಸಂಸಾರದೊಳಗಿದ್ರು ಏನು ಹಚ್ಕೊಳ್ದಂಗೆ ಇರ್ತಾನೆ. ಅದಕ್ಕೆ ಅವ್ನಿಗೆ ಬಾಧೆ, ಹಚ್ಕೊಂಡವ ಬಾಧೆ ಪಡ್ತಾನೆ. ಏನು ವಿವೇಕ ಇತ್ತಂದ್ರೆ, ಅವನಲ್ಲಿ ಜಾಗೃತಿ ಇತ್ತಂದ್ರೆ ಅವ್ನು ಹಚ್ಕೊಳಕ್ಕೆ ಹೋಗೋದಿಲ್ಲ. ನಿದ್ದೆ ಹತ್ತಿದಾಗ ಈ ಶರೀರ ಯಾರಿಗಿರ್ತೈತೆ ಹೇಳ್ರಿ? ಎಚ್ಚರಿಕೆಯೊಳಗೆ ನೀ ಇದಕ್ಕೆ ಶರೀರ ನೀನಂತ ತಿಳ್ಕೊಂಡು, ಕನಸಿನೊಳಗೆ ಅಲ್ಲಿದೊಂದು ಅದು ನೀನಂತ ತಿಳ್ಕೊಂಡು, ನಿದ್ದೆ ಹತ್ತಿದಾಗ ಇವು ಯಾವೂ ಇಲ್ಲ. ಎಚ್ಚರಿಕೆ ವ್ಯವಹಾರನೂ ಇಲ್ಲ, ಕನಸಿನ ವ್ಯವಹಾರನೂ ಇಲ್ಲ ನಿದ್ದೆ ಹತ್ತಿದಾಗ. ಅವಾಗ ಏನಿದ್ದೆ ಅಂದರೆ ಆರಾಮನೇ ಇದ್ದೆ ಅಂತ ಹೇಳ್ತೀವಿ. ಎಲ್ಲ ಸಂಬಂಧ ತಪ್ಪಿತ್ತಲ್ಲಿ. ನಿದ್ದೆಯಾಗಿ ಶರೀರ ಇರ್ತೈತೆನ ಅಲ್ಲಿ, ಬಿಟ್ಟಿರ್ತಿ ಅಂತ ಆರಾಮಿದೆಯಲ್ಲಿ. ಎಲ್ಲಿವರೆಗೆ ಅಹಂಕಾರ ಅದ ನೋಡ್ರಿ, ಅಲ್ಲಿವರೆಗೆ ಅವಸ್ಥಾ ಅದ. ಅವಸ್ಥೆಗಳೆಲ್ಲ ಅಹಂಕಾರಕ್ಕೆ ಸಂಬಂಧಪಟ್ಟವು, ಮನಸ್ಸಿಗೆ ಸಂಬಂಧಪಟ್ಟವು. ವಿಷಯದ ಆಶೆ ಎಲ್ಲಿ ತನಕ ಇರ್ತದೆ ನೋಡ್ರಿ, ಅಲ್ಲಿ ತನಕ ನೀತಿ ನಮಗೆ ಬರುದು. ವಿಷಯದ ಆಶೆ ಕಡಿಮೆ ಆದಾಗ ನೀತಿಯಿಂದ ನೋಡ್ಕೊಳಕ್ಕೆ ಬರ್ತದೆ ನಾವು. ಇಲ್ಲ ಅಂದ್ರೆ ಬರುವುದೂ ಇಲ್ಲ. ಕಡುಲೋಭ ಏನು ಮಾಡ್ತೈತಿ, ಭಾಳ ಕೆಟ್ಟ ಕೃತಿಗಳನ್ನು ಮಾಡ್ಲಿಕ್ಕೆ ಇರ್ತದೆ. ಎಲ್ಲಕ್ಕಿಂತ ಕೆಟ್ಟ ಗುಣ ಅಂದರೆ ಅದು ಕಡುಲೋಭದಿಂದ ಅನ್ಯ ದುರ್ಗುಣ ಮಿನ್ನುಂಟೆ ಅಂತ. ಕಡುಲೋಭ ಅಂದ್ರೆ ತನ್ನ ಅವಶ್ಯಕತೆಗಿಂತ ಹೆಚ್ಚಿಂದ ನಡೀತಿರ್ತೈತೆ ಅವಾಗ, ಇನ್ನೂ ಬೇಕಂತ ನಮಗೆ. ಇಷ್ಟು ದೊರಕಿದ್ರೂ ಸಮಾಧಾನ ಇಲ್ಲ ನಮಗೆ. ಇನ್ನೂ ಒಟ್ಟು ಆಗಿದ್ರೆ ಚಲೋ ಆಕಿತ್ತು ಮರ ಅನ್ನೋ ಆಶೆ ಅದೇ ಇದ್ರಾಗ ಮಾಡ್ತೈತಿ, ಮರಗ್ತೈತಿ. ಹಂಗೆ ಏನೋಪ್ಪ ನಮ್ಗೆ ಲಕ್ಷಣ ಆಗ್ತಿಲ್ಲ ಇದು ಅಂತ. ಏಟು ಬರ್ಬೇಕು ಅಟ್ಟ ಹತ್ತತಿ. ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಯಾಡಿದ್ರು ನಿನಗೆ ಹತ್ತದ. ಹೌದಿಲ್ಲ? ನಿನ್ನ ಹಣೆ ಬರದಾಗ ಏನಾಗಿ ಹತ್ತತಿ. ಯಾಕೆ ತಲೆ ಕೆಡಿಸ್ಕೋತಿ ಅಂತ. ಅದು ಎಷ್ಟು ಲಾಭ ಆದ್ರೆ ನಿನಗೇನು ಸುಖ ಕೊಡ್ತೈತಿ ನಿನಗದ? ಅದರಿಂದ ಇಲ್ಲ ಮತ್ತು ಅದು ಆಶೆ ಹೆಚ್ಚಾಕತ್, ಹಪಾಪಿ ಹೆಚ್ಚಾಕತ್ರಿ. ಅದಕ್ಕೆ ಇನ್ನಷ್ಟು ಹೆಚ್ಚಾಕಿತ್ತಲ್ಲ ಅವಳು, ಇನ್ನಷ್ಟು ತಡಿಲಿಲ್ಲ ನಾವು, ಅವಸರ ಮಾಡಿದ್ವಿ. ನೋಡಿ ರೇಟ್ ಎದ್ದು ಬಿಡ್ತೀಪ್ಪ ಮರನೇ ದಿನ ಮರಗಾಕ್ ಚಲೋ ಆಕೈತಿ. ಏನು ಮರ ನಮ್ಮ ಹಣೆ ಬರದಾಗ ಹಿಂಗೈತಿ, ನಶೀಬ ಅದ. ಹೌದಿಲ್ಲ? ವ್ಯಾಪಾರ ಯಾರ ಕೈಯಾಗೈತಿ ಹೇಳ್ರಿ? ಮರಣ ವ್ಯಾಪಾರ ಯಾರ ಕೈಯಾಗಿಲ್ಲ ಅಂತಿರ್ತಾರೆ ರೂಢಿ ಒಳಗೆ. ಅನ್ನೋದಿಲ್ಲ? ಅನ್ನೋದಿಲ್ರಿ?
ಯಾರ ಕೈಯಾಗ ಐತಪ್ಪ ಅಂತ ರೂಢಿ ಒಳಗ ಅದ. ನಮ್ಮ ಅಧ್ಯಾತ್ಮ ಹಾಸುಹೊಕ್ಕಾಗೈತಿ ನಮ್ಮ ಜನಜೀವನದೊಳಗೆ ಅದ. ಐತೆ ಮರಣ ಮಾರಾಟ ಎಲ್ಲಿ ಐತಪ್ಪ ನಮ್ಗೆ. ನುಕ್ಸಾನ್ ಭಾಳ ಆಯ್ತಪ್ಪ ನಮ್ಗೆ. ಏನ್ರಿ ಡಬಲ್ ಆತ ಒಂದು ರೇಟು ನಮಗೆ ಹಿಂಗೆ ಆಗ್ತದೆ. ನಾವು ದುಡುಕಿದ್ವಿ ಬಿಡೋ ಅದಕ್ಕೆ ನೆಮ್ಮದಿನ ಇರಲಿಲ್ಲ. ಅದಕ್ಕೆ ಅವಾಗಾತೆಲ್ಲ ನನಗಾಗಲಿಲ್ಲ. ಹೌದಿಲ್ಲ? ಮನುಷ್ಯಾಗಿದ ಅಸಮಾಧಾನ ಕಾರಣ. ನಮ್ಮಲ್ಲಿ ಇಲ್ಲದ್ದು ಅಲ್ಲಿ ಐತಲ್ಲ, ಅವರಲ್ಲಿ ಐತಿ, ನನ್ನಲ್ಲಿ ಇಲ್ಲ. ಅಸಮಾಧಾನ ಶುರುವಾದ. ಮನುಷ್ಯ ನೆಮ್ಮದಿನೂ ಇಲ್ಲ. ಅಲ್ಲಿ ನೆಮ್ಮದಿ ಕೆಡದೈತಿ. ಹೊಟ್ಟೆ ಕಿಚ್ಚು, ದ್ವೇಷ ಚಲವಾದ ನೋಡಿ. ಏನು ನಮ್ಮಲ್ಲಿ ಇಲ್ಲ ಅನ್ನೋದು ಒಂದು, ಇನ್ನೊಬ್ಬರಲ್ಲಿ ಅದು ಐದು ಅನ್ನೋದು ಎರಡು. ಎರಡು ಹೋಗ್ಬೇಕು ನಾವು, ಅಂದ್ರೆ ನೆಮ್ಮದಿಯಿಂದ ಇರ್ತೀನಿ. ನಮಗಿಲ್ಲಲ್ಲ, ಅಲ್ಲಿ ಐತಿ. ಹೌದಿಲ್ಲ? ಹೊಟ್ಟೆ ಕಿಚ್ಚು ಪಡ್ತೈತೆ ಅದು. ಇನ್ನೊಬ್ಬರ ಇಲ್ದೇ ಉತ್ಕರ್ಷ ಹೆಚ್ಚಿನ ಇದಾಗ್ತಲ್ಲ, ಅವ್ನು ಲಾಭ ಆಗ್ತದೆ, ಅವನು ಉನ್ನತಿ ಕಂಡು ಹೊಟ್ಟೆ ಕಿಚ್ಚು ಪಡ್ತೈತೆ. ಅವ್ನು ಹಾಳಾಗಿ ಹೋಗ್ಬೇಕು ಅವ. ಹೌದಿಲ್ಲ? ಅಂದಾಗ ಅವ್ನು ಮಾತಾಡ್ಸಕ್ಕೆ ಹೋಗ್ಕಣ. ಹಿಂಗಾಗ ಅವ್ನು ಲಾಭದು ಆದ್ರೆ ಅವ್ನು ಅಂತೇಳಿ ಹೋಗುದಿಲ್ಲ. ಅವ ಲುಕ್ಸಾನ್ ಆದಾಗ ಮುದ್ದಾಮ ಮಾತಾಡ್ಸಕ್ಕೆ ಹೋಗ್ಕಣ. ಹಿಂಗೆ ಆಗಬಾರ್ದಾಗಿತ್ತು ಬಿಡಪ್ಪ. ಒಳ್ಳೆ ಬುದ್ಧಿ ಹೇಳಕ್ಕೆ ಹೋಗ್ಕಣ ಅವನು. ಅವನಕ್ಕಿಂತ ಹೆಚ್ಚಿನ ಇದಾದಾಗ ಸನಿಕ್ ಹೋಗುದಿಲ್ಲ. ಅವನು ಹೊಟ್ಟೆ ಕಿಚ್ಚಿರ್ತದೆ. ನಾವು ಮನುಷ್ಯಾಗ ಅಸಮಾಧಾನ ಆಕೈತಿ. ಇದು ಹೋಗ್ಬೇಕು ನಮಗೆ. ಏನ ಇರಲಿ ಅದ ಜಗತ್ತಿನ ಯಾವ ಭೌತಿಕ ವಸ್ತುಗಳ ಸಮೃದ್ಧಿ ಆತಿ, ಮಾನ ಗೌರವಾದಿಗಳು ಏನು ಅವೆಲ್ಲ ಬರ್ತಾವ ಹೋಗ್ತಾವ. ಅವಕ್ಕೂ ಯಾಕೆ ಬೇಕಾಗಿತ್ತು ನಮ್ಗೆ? ಅವ್ರ ಇಚ್ಛಾ ಯಾಕೆ ಬೇಕಾಗಿತ್ತು? ನಮಗಿಲ್ಲದ್ದು ಅವಾಗ ಐತಲ್ಲ. ಇದು ಹೊಟ್ಟೆ ಕಿಚ್ಚರು, ನೆಮ್ಮದಿ ಕಳ್ಕೋದು. ಅವು ಇರಲಿ ಇರದೇ ಇರಲಿಲ್ಲ, ನಮ್ಗೆ ಆರಾಮ್ ಇರಕ್ಕೆ ಬರ್ತೈತಲ್ಲ. ಅದರ ಅವಶ್ಯಕತೆ ಇಲ್ಲೂ ನಮ್ಗೆ ಆರಾಮ್ ಇರಕ್ಕೆ ಬೇಕಾಗೈತಿ. ಅವು ಎಷ್ಟೊತ್ತಿನೂ ಅವು ನಾವು ಬರೀ ಅದೇ ಇದನ್ನ ಅದೇ ನೆನವನ್ಯಾಗ ಹೋಗಿಬಿಡ್ತೈತಿ. ಜೀವನ ಎಲ್ಲ ನೆಮ್ಮದಿ ಕಳ್ಕೋತೈತಿ. ಆಶಾ ಕಡಿಮೆ ಆದ್ರೆ ನೀತಿ ಬರ್ತೈತಿ, ಆಶಾ ಜಾಸ್ತಿ ಆದ್ರೆ ನೀತಿ ಬರ್ತೈತಿ. ನೀತಿ ಬರ್ಬೇಕಾತಂದ್ರೆ ಆಶಾ ಕಡಿಮೆ ಆಗಬೇಕಾಗ್ತದೆ. ಏನು ಯಾವನಲ್ಲಿ ಆಶಯ ಕಡಿಮೆ ಇರ್ತೈತಿ ಅವ್ನು ನೀತಿವಂತಿರ್ತ. ಹೋಲ್ ಬಿಡು ಮರ, ಎಷ್ಟು ಸೇನೆತನ ಮಾಡ್ತೇವೆ ಅಂತ. ದರಿದ್ರ ಆಶಯ ಹೆಂಗ್ ಬಿಡೋದು ಅದನ್ನ? ಯಾಕ್ರಿ ಹಂಗಾರ ಮಾಡಿ ಮತ್ತೆ ಅದನ್ನ ಗದ್ದಲ ಹಿಡಿಸ್ಬಿಡ್ತಾನೆ. ಹೌದಿಲ್ಲ? ಆಶಯ ಜಾಸ್ತಿ ಇರ್ತಂದ್ರೆ ಕಡಲೋಭ, ಅದನ್ನ ಏನೇನು ಮಾಡಕ್ಕೆ ಹಸ್ತತಿ ಹೇಳಕ್ಬಾರ್ದು ನಮ್ಗೆ. ಮನುಷ್ಯನನ್ನ ಆಶಾನ ಗತಿಗೆಡಿಸೋದು, ದುರಾಶನ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹಸ್ತತಿ, ಹೀನ ಜನ್ಮಗಳಲ್ಲಿ ತಿರುಗ್ಲಿಕ್ಕೆ ಹಸ್ತದ. ವಿಷಯದಿಂದ ಸುಖ ಸಿಗ್ತತೋ ಇಲ್ಲ ಅನ್ನೋದು ಪೂರಾ ವಿಚಾರ ಯಾರ ಮಾಡಿರಿ ನೀವು ನಿಮ್ಮ ಜೀವನದಾಗ? ಇದನ್ನು ನೀವು ವಿಚಾರ ಮಾಡಿದ ಹೊತ್ತು ನಿಮ್ಮ ಅಪ್ಪ ಸತ್ತು ನಿಮ್ಮ ಅವು ಗುಟ್ಟು ಕುಂತರು ಇದ್ರ ಬಗ್ಗೆ ಆಶೆ ಹೋಗುದಿಲ್ಲ. ಮತ್ತು ಬೆನ್ನತ್ತಿ ಹೋಗೋಣ. ನೀವು ಹೆಂಗೆ ನಮಗೆ ಅನುಕೂಲಕ್ಕ ಹಂಗಂಗೆ ಆಶೆ ಜಾಸ್ತಿ ಆಗೈತೆ. ರೂಪಕತೆ ಯಾಕ್ರಿ? ಇನ್ನ ಮಾಡಬೇಕು, ಹೆಚ್ಚಾಗತೈತಿ. ಅದು ಹಂಗೆ ಅಭಿವೃದ್ಧಿ ಆದದಂಗ ಬೆಳ್ಕೊಂತ ಹೋಗ್ತೈತಿ. ಹೆಂಗೆ ಇದಾಕೈತಿ. ನಾವು ಹೆಂಗೆ ಹಿಂದಗಡೆ ಅದಕ್ಕೆ ಬರ್ತೈತಿ. ಪುಣ್ಯ ಇದ್ದಕ್ಕೆ ಬೆಳ್ಕೊಂತ ಹೋಗ್ತೈತಿ, ಪಾಪ ಆತಂದ್ರೆ ಕ್ಷಯ ಹಾಕೊಂತ ಹೋಗ್ತೈತಿ. ವಿಷಯದಿಂದ ಸುಖ ಸಿಗುದಿಲ್ಲ ಅಂತ ತಿಳಿದು ಹಿಂತಿರುಗಿದವನ ಶಿವಾನಂದರ ಬಳಗದವ.
ಏನು ಅವ ಶಿಷ್ಯ ಏನು ಮಾಡಿದ್ರು ಸುಖ ಸಿಗೋದಿಲ್ಲ, ಗುದ್ದಾಡೋದು ಬೇಡ ಇದ್ರಾಗ, ಗುದ್ದಾಡಿ ಬೂದಿ ಹಾಸ್ಬೋದು ಬ್ಯಾಡ ಅಂತಾನ. ನಾವು ಇನ್ನೂ ಪ್ರಯತ್ನ ಮಾಡೋಣ ಮಾಡಂಗ. ಎಷ್ಟು ಪ್ರಯತ್ನ ಮಾಡಿದವ್ರು ಏನಾಗ್ಯಾರ ನೋಡ್ಕೋ ಈ ಜಗತ್ತಿನೊಳಗೆ. ಮಾಡ್ಯಾರಿಲ್ಲ ಸಾಕಷ್ಟು. ನೀ ಅಂತ ಎಂತೆಂಥ ಸಾಹಸಿಗಳು ಆಡಿದವ್ರು ಏನಾಗ್ಯಾರ ಅವರು? ನೆಮ್ಮದಿಯಿಂದ ಹೊಂದಿದ್ರು ನಾವು ಅದ್ರ ಮುಖಾಂತರ ಸಿಗಲಿಲ್ಲ. ಕಡೆಗೆ ಇಲ್ಲಿಗೆ ಬರ್ಬೇಕು. ನೀ ಬೇಕಾದಷ್ಟು ಜನ್ಮ ತಿರುಗಿನಿ, ಕಡೆಗೆ ಒಂದಿಲ್ಲ ಒಂದು ದಿನ ಇಲ್ಲಿಗೆ ಬರಬೇಕು. ಬರ್ತಿ ಬಾ ನಮ್ಮ ಓಣಿಗೆ, ಸಿಗ್ತಿ ಬಾ ನಮ್ಮ ಸಂದರಿಗೆ ಅಂತಿದ್ರು ಅಜ್ಜವ್ರು. ಕಡೆಗೆ ಇಲ್ಲಿಗೆ ಬರ್ಬೇಕು. ನೀ ಎಷ್ಟು ಜನ್ಮ ತಿರುಗಿದ್ರು ಮತ್ತು ಇಲ್ಲಿಗೆ ಬರ್ಬೇಕು. ಏನು ಈ ವಿಚಾರಕ್ಕನ ಬರ್ಬೇಕು. ಏನು ಈಗ ಅವಕಾಶ ಸಿಕ್ಕತಿ, ಹಿಂದೆ ಸರ್ಕೊಂಡು ಲಾಭ ಮಾಡ್ಕೊಡ್ರಿ. ವಿಷಯದಿಂದ ಸುಖ ಸಿಗ್ತತೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡಿ ಖಾತ್ರಿ ಮಾಡ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಮಾಡ್ತೀರಿ ನೀವು? ಮೊದಲು ಮನೆಯಾಗ ಎಲ್ಲರೂ ಕೂಡ್ಕೊಂಡು ಉಣ್ಣಕ್ಕೆ ಕಲೀರಿ ನೀವು. ಅಂದ್ರೆ ಈ ಶಾಸ್ತ್ರ ಇದೈತಿ. ಅದ್ರ ಮಾರಿ ಹತ್ತಾಗ ಇದ್ರ ಮಾರಿ ಎತ್ತಾಗ ಅದು ಬಂದ ಕೂಲಿ ಅದು ಹೋಗಂಗಿಲ್ಲ, ಅದು ಎದ್ದು ಹೋಗಮಟ ನಾವು ಹೋಗಲ್ ತಡಿಪ ಉಂಡು ಹೋಗ್ಲಿ ಅದಂತ. ಒಂದ ಮನ್ಯಾಗ ನೋವ ಇವ ಹೌದಿಲ್ಲ? ಒಟ್ಟರು ಕೂಡ್ಕೊಂಡು ಉಣ್ಣಕ್ಕಾಗೋದಿಲ್ಲ ಹೌದಿಲ್ಲ? ದ್ವೇಷ, ಅಣ್ಣ ತಮ್ಮರುಗಳು ಒಂದೇ ಹೊಟ್ಟೆಯಾಗ ಹುಟ್ಟಿದ್ವು. ಏನು ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು. ಅದಕ್ಕೆ ಕೂಡ್ಕೊಂಡು ಉಣ್ಣಕ್ಕೆ ಕಲೀರಿ ಅಂದಾರ ಅಜ್ಜಾರು. ಅಂದ್ರೆ ಶಾಸ್ತ್ರ ಇದೈತಿ. ಯಾವ ಪ್ರಮಾಣದಲ್ಲಿ ನಿನ್ನ ಆಶಯ ಕಡಿಮೆ ಆಕೈತಿ ನೋಡು, ಆಯಾ ಪ್ರಮಾಣದಲ್ಲಿ ನೀತಿ ಬರ್ತದೆ ನಿನಗೆ. ಸುಖ ಜಗತ್ತಿನ ಯಾವ ವಿಷಯ ವಸ್ತುಗಳಲ್ಲಿ ಇಲ್ಲ ಅನ್ನೋದು ಖಾತ್ರಿ ಆದಾಗ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕ್ಕೊಂತ ಬರ್ತೈತಿ ನೋಡ್ರಿ. ಮೊದಲು ನೀತಿಯಿಂದ ನಡ್ಕೊಳಕ್ಕೆ ಕಲ್ಕೋರಿ ನೀವು. ನೀತಿ ಬಂದ್ರೆ ಎಲ್ಲ ನಿಮ್ಗೆ ದಾರಿ ಹಿಡಿತೀರಿ. ನೀತಿ ಬಿಟ್ಟಂದ್ರೆ ದಾರಿ ಬಿಟ್ಟು ಅಂದಂಗ. ಏನು ಒಂದು ವಿಷಯದಿಂದ ನಿನಗೆ ಆನಂದ ಸಿಕ್ಕಿಬಿಟ್ಟಿದ್ರೆ ಮತ್ತೊಂದು ವಿಷಯ ಕಡೆ ಇಚ್ಛೆ ಆಗಬಾರ್ದು ನಿನಗೆ. ಮತ್ತೆ ಯಾಕೆ ಚಂಚಲಕ್ಕೈತಿ ಅದು ಮನಸ್ಸು? ಅದನ್ನ ಬಿಟ್ಟು ಮತ್ತೆ ನೋಡ್ತೇವೆ ಅಂದ್ರೆ ಗಾಯನ ಕೇಳ್ತೇವೆ, ಅತ್ತಾಗ ಹೋಗ್ತೈತಿ. ಬಿಟ್ಟದ್ದನ್ನ ಹತ್ತು ಹೋಗ್ತೈತಿ, ಮತ್ತೆ ರೂಪ ನೋಡಿದ ಅಂದ್ರೆ ಅತ್ತಾಗ ಹೋಗ್ತೈತಿ. ಚಂಚಲಕ್ಕೈತಿ ಮನಸ್ಸು. ಯಾಕೆ ಅದ್ರಾಗ ಸಿಕ್ಕಿಲ್ಲ, ಎದರೊಳಗೂ ಇಲ್ಲ. ಸಿಗ್ಲಿಕ್ಕೆ ಮನಸ್ಸು ಚಂಚಲಕ್ಕೈತಿ ಯಾವ್ದಲ್ಲ. ವಿಷಯ ಚಿಂತನದಿಂದ ಮನಸ್ಸು ನಿಶ್ಚಲಕ್ಕೈತಿ, ಚಂಚಲಕ್ಕೈತಿ. ಯಾಕೆ ಅದಕ್ಕೆ ಕಾರಣ ಏನು ಅಂದ್ರೆ ಅದ್ರಾಗ ಸಿಗುದಿಲ್ಲ. ಅದಕ್ಕೆ ಒಂದು ಬಿಟ್ಟು ಒಂದು ಹಂಗೆ ಓಡಾಡ್ತದೆ. ಅದ್ರಾಗೈತಿ ಅದ್ರಾಗೈತನ ಅಂತ ಜನ್ಮ ಜನ್ಮಾಂತರ ಹಿಂಗೆ ತಿರ್ಗಾಡ್ತದೆ. ವಿಚಾರ ಮಾಡಿ ನೋಡಲ್ಲೇ ಅದ್ರ ಬೆನ್ನು ಹತ್ತು. ವಿಚಾರ ಮಾಡಿ ನೋಡಿದರೆ ಎಲ್ಲದ್ರ ಬಗ್ಗೆ ಶಬ್ದದಾಗೈತನೋ, ಸ್ಪರ್ಶದೊಳಗೈತನೋ, ವಾಸನೆ ಒಳಗೈತನೋ, ಆ ರುಚಿ ಒಳಗೈತನೋ, ಸ್ಪರ್ಶದೊಳಗೈತನೋ, ಎಲ್ಲ ವಿಚಾರ ಮಾಡಿ ನೋಡಿದರೆ ಎಲ್ಲವನ್ನು ಅರೈದು ನೋಡಲು ಇಲ್ಲಿ ಎನಿಸದ ನೇಹ ಎಲ್ಲಿ ನಿಲ್ಲಿಸು. ತನ್ನಲ್ಲಿ ಎಲ್ಲದ್ರಾಗ ಇಲ್ಲದ್ದು ಎಲ್ಲಿ ಐತಿಪ್ಪ ಇದು ನನ್ನೊಳಗೈತಿ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ, ಈ 5 ಇಂದ್ರಿಯಗಳ ವ್ಯಾಪಾರ ಮಾಡೋದು ಕೈ ಬಿಟ್ಟು ಸುಮ್ಮನೆ ಇದ್ದಾಗ ನಿನ್ನಲ್ಲೇ ನಿನ್ಗಣ ಹೋಗ್ಬೋದು. ಇದ್ದೆತ್ತಾಗ ಯಾವ ಇಂದ್ರಿಯಗಳ ವ್ಯಾಪಾರನೂ ಇಲ್ಲ. ಅಲ್ಲಿ ನೋಡೋದಿಲ್ಲ, ಕೇಳೋದಿಲ್ಲ, ಮೋಜು ನೋಡೋದಿಲ್ಲ, ಮುಟ್ಟು ನೋಡೋದಿಲ್ಲ. ಎಲ್ಲ ಕೈ ಬಿಟ್ಟು ಸುಮ್ಮನೆ ಇದ್ದಾಗ ಪ್ರತಿಯೊಬ್ಬರು ನಾವು ಆನಂದದ ಅನುಭವ ಮಾಡ್ತೀವಿ. ಅಂದಿಂದ ಆನಂದ ಯಾವ ವಿಷಯದಿಂದ ಸಂಪರ್ಕ ಭೋಗವನ್ನು ಅವಲಂಬಿಸಿಕೊಂಡಿಲ್ಲ. ಅದನ್ನ ಅವಲಂಬಿಸಿಕೊಂಡಿದ್ದಿದ್ರೆ ನಿತ್ಯಾಗ ಯಾವ ವಿಷಯದ ಸಂಪರ್ಕ ಭೋಗನೂ ಇಲ್ಲ, ಅಲ್ಲಿ ಆನಂದ ತೋರಬಾರ್ದಾಗಿತ್ತು. ಅಲ್ಲಿ ಆರಾಮ ಇರ್ತೇವೆ. ಕಂಡ 5-6 ತಾಸುಗಟ್ಟಲೆ ಆರಾಮ. ಎಚ್ಚರಿಕೆಯೊಳಗೆ ಐತಿ ಇಲ್ಲಿ ವಿಷಯದ ಸಂಪರ್ಕ ಭೋಗ, ಇದು ಬೇಸರ ಆಗಬಾರ್ದಾಗಿತ್ತು, ದುಃಖ ಆಗಬಾರ್ದಾಗಿತ್ತು. ಇದರ ಪರಿಣಾಮ ಏನಕ್ಕೈತಿ? ದುಃಖನೂ ಹೊಂತೈತಿ. ವಿಷಯದ ಸಂಪರ್ಕ ಭೋಗ ಅದು ಉಳಿದಿಲ್ಲ, ಉಂಡದ್ದು ಉಳ್ದೈತಿ ನಂಗೆ. ಯಾವ ಜನ್ಮದಾಗ ವಿಷಯದ ಸಂಪರ್ಕ ಭೋಗದ ಸುಖ ಉಳ್ದೈತಿ? ಯಾವುದು ಉಳಿದಿಲ್ಲ, ತೋರು ಎಡಗ್ತೈತೆ ಅದು. ಏನು ಇಂದ್ರಿಯ ಸಂಪರ್ಕ ಭೋಗ ಯಾಕೆ ಎಷ್ಟೊತ್ತಿದೆ? ಮಳೆಗಾಲದ ಮಿಂಚಿನಂತೆ ಮಿಂಚು ಹೊಡೆದು ಹೋಗಿಬಿಡ್ತೈತಿ ಹೌದಿಲ್ಲ? ಅಲ್ಲಿ ಮನಸ್ಸು ನಿಶ್ಚಲ ಆದಾಗ, ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಮನಸ್ಸಿನ ಹರಿದಾಟ ನಿಲ್ತೈತಲ್ಲ, ಆ ಆನಂದ ನಿನ್ನ ಆನಂದ ಅನ್ನೋದು ನಿನಗೂ ಗೊತ್ತಿಲ್ಲ. ಆ ವಿಷಯದಿಂದನೇ ಸಿಕ್ತಿ ಅಂತ ತಿಳ್ಕೊಂಡು ಅದಕ್ಕೆ ಭ್ರಮ ಆಗೈತಿ.
ನಾ ಎಲಬು ಕಡಿಯುವಾಗ ತನ್ನ ಹೊಸಡಾಗಿಂದ ಬರ್ತೈತಿ ಅನ್ನೋದು ಗೊತ್ತಿಲ್ಲದಕ್ಕೆ ಹಂಗೆ ಎಲಬು ಕಡಿತೈತಿ ಹಂಗೈತಿ ನಮ್ಮದು ಇದು ಬಾಳಿ ವಿಷಯದ ಸಂಪರ್ಕ ಹೋಗೋದು ವ್ಯವಹಾರ ನಮ್ಗೆ ಯಾವುದೇ ಇಲ್ಲ ಶಬ್ದದಿಂದ ರೂಪದಿಂದ ರಸದಿಂದ ವಾಸನೆಯಿಂದ ರುಚಿಯಿಂದ ತೋರುವಂಥ ಸುಖ ಏನದು ನಿನ್ನ ಸುಖನಪ್ಪ ಅದು ವಿಷಯದ್ದಲ್ಲ ಅಲ್ಲ ವಿಷಯದ ಜರಾಗಿದ್ದರೆ ವಿಷಯ ಇಲ್ದಾಗ ನಿನಗೆ ಆನಂದ ತೋರ್ಬಾರ್ದಾಗಿತ್ತು ಯಾವಾಗಲೂ ನೀನು ಅವುಗಳ ಸಂಪರ್ಕ ಇಲ್ಲೂಲೇ ನೀ ಆನಂದ ಅನುಭವ ಮಾಡ್ತೀವಿ ಅವು ಇಚ್ಛಾ ದೊರಕಿದಾಗ ತೋರ್ತೈತೆಲ್ಲ ಸುಖ ಅಂತ ದೊರಕಿದಾಗ ಸುಖ ಅನಿಸ್ತೈತೆ ಬರ್ತಾವೆ ವಿಷಯ ಅನಿಸೋದು ನೀನು ಆ ಸಿಕ್ಕ ಕೂಡಲೇ ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಮನಸ್ಸು ನಿಶ್ಚಲ ಆಗಿರ್ತೈತಿ ನಿಶ್ಚಲ ಆದಾಗ ನಿನ್ನ ಆನಂದ ನಿನಗೆ ಅನುಭವ ಬರ್ತೈತಿ ಬರೋ ವಿಷಯ ಅನಿಸೋದಿಲ್ಲ ಅಲ್ಲಿ ಏನು ಕಾಯಮ ನಿಶ್ಚಲ ಆಯ್ತಂದ್ರೆ ಕಾಯಮ ಆನಂದದ ಭಾವದಾಗಿರತ್ತೆ ನಿಶ್ಚಲ ವೃತ್ತಿ ತಾತ್ಪೂರ್ತಿಕ ಆಗೈತಿ ತಾತ್ಪೂರ್ತಿಕ ನಿನಗೆ ಆನಂದ ಅನುಭವ ನಿನ್ನ ಆನಂದನ ಅಲ್ಲಿ ಏನು ತಾತ್ಪೂರ್ತಿಕ ಆನಂದ ಅನುಭವ ಮಾಡುವಾಗ ಅನುಭವಕ್ಕೆ ಬಂದ ಆನಂದ ನಿನ್ನ ಆನಂದನ ಅದು ವಿಷಯದ್ದಲ್ಲ ಅಲ್ಲ ವಿಷಯ ಆನಂದ ಅಲ್ಲ ಅವು ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಅಲ್ಲಿ ತೋರುವಂಥ ಆನಂದ ವಿಷಯದ್ದಲ್ಲ ತನ್ನದು ಅನ್ನೋದು ಖಾತ್ರಿ ಮಾಡ್ಕೊಳ್ಳೋದು ಬಹಳ ಮಹತ್ವದ ಅದ ನೋಡ್ರಿ ಎಲ್ಲರಿಗೂ ವಿಷಯದಿಂದನೇ ಸುಖ ಸಿಗ್ತೈತೆ ಅಂತ ಭ್ರಾಂತಿ ಆಗೈತಿ ವಿಷಯದಲ್ಲಿ ಎಲ್ಲಿ ತನಕ ವಿಷಯದ ಆಶೆ ಬಿಡೋಕ್ಕಾಗೋದಿಲ್ಲ ಅಲ್ಲಿ ತನಕ ನೀತಿ ಪಾಲನೆ ಮಾಡೋಕ್ಕಾಗೋದಿಲ್ಲ ನಮ್ಗೆ ಏನು ವಿಷಯದ ಆಶೆ ಕಡಿಮೆ ಆದವಾಗ ನೀತಿ ಪಾಲನೆ ಮಾಡಕ್ಕೆ ಬರ್ತೈತಿ ಉಂಡುಟ್ಟು ಸುಖ ಹೊಂದಬೇಕಂತ ಪ್ರಯತ್ನ ನಡೆಸೀವಿ ನಾವು ಉಂಡುಟ್ಟು ಸುಖ ಹೊಂದಿದವ್ರು ಯಾರ್ದಾರ ಜಗತ್ತಿನಾಗ ಉಂಡ ತಿಂದ ಮಜಾ ಮಾಡಿ ಸುಖ ಹೊಂದಬೇಕು ಅನ್ನೋ ಪ್ರಯತ್ನ ನಡೆದ ನಿರಂತರ ಅಭ್ಯಾಸ ನಡೆದೈತಿ ವಿಷಯ ವಸ್ತುಗಳಲ್ಲಿ ನಮಗೆ ಬೇಕಾದ ಸಿಕ್ಬಿಟ್ಟಿದ್ರೆ ನಿದ್ದಿಗೆ ಹೋಗುವ ಅವಶ್ಯಕತೆನೇ ಇರ್ತಿದ್ದಿಲ್ಲ ನಮ್ಗೆ ಅವು ಬ್ಯಾಸರಾಗಿ ನಿದ್ದಿಗೆ ಹೋಗಿ ಹಂಗಾರಂದ್ರೆ ಆರಾಮಿರ್ಬೇಕು ಇಲ್ಲಿ ತಗೋಬೇಕಿಲ್ಲ ಇದನ್ನು ಮಾಡಿ ವಿಷಯದಿಂದ ಸಂಪರ್ಕ ಭೋಗ ಮಾಡಿ ಆರಾಮಿರ್ಬೇಕು ಅದರಿಂದ ಏನಾಕೈತಿ ಪರಿಣಾಮ ಏನಾಯ್ತು ನೋಡ್ಕೊ ಮುಂಜಾನೆ ಸಂಜೆ ಮಟ್ಟ ಮಾಡಿದ್ದೆಲ್ಲ ಬ್ಯಾಸರಿಕೆ ವ್ಯಸನ ಚಿಂತೆ ಅದಕ್ಕೆ ವಿಚಾರ ಮಾಡಿ ವಿಷಯದ ಕಡೆಗೆ ಮನಸ್ಸು ಹಾಕದಂಗಿದ್ರೆ ನೀ ಆರಾಮಿನ ನೆನವನಾಗ ಇತ್ತು ತೊರೆ ವಿಷಯವನ್ನು ಆರಾಮಿರ್ಬೇಕಾಗಿತ್ತಂದ್ರೆ ತೊರೆದು ನಿರ್ವಿಷಯದಳು ಕರಿಗೊಂಡು ನಿಲ್ಲಿ ನೀನೇ ಸುಖಿ ಆಗ್ತದೆ ಸುಖ ಹೊಂದ್ಬೇಕನ್ನೋರೆಲ್ಲರೂ ಇದ್ರ ಚೆಂದಾಗಿ ವಿಚಾರ ಮಾಡಿ ಬಿಡೋದನ್ನು ಎಲ್ಲಿ ಬಿಡು ಮನಸ್ಸಿನಾಗ ಎಲ್ಲಿ ಹಿಡದಿ ಅಲ್ಲಿ ಬಿಡೋದು ಅಂದ್ರೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಎಲ್ಲಿ ಹೆದೈತಿ ಅಲ್ಲಿ ತೊಳ್ಕೊಂಡ್ರೆ ಹಸನಾಗ್ತೈತಿ ಹೊರಗೆ ಬಿಡು ಕೆಲಸ ಇಲ್ಲ ಎಲ್ಲಿ ಹಿಡದಿ ಒಳಗೆ ಅಂತರಂಗದಲ್ಲಿ ಮನಸ್ಸಿನಾಗ ಹಿಡದಿ ಮನಸ್ಸಿನಾಗ ಬಿಡೋದು ಸನ್ಯಾಸ ಹೊರಗೇನು ಬಿಡಕ್ಕೆ ಹೋಗಲ್ಲ ಬಿಡಕ್ಕೆ ಬರುವುದನೇ ಇಲ್ಲ ಒಳಗೆ ಹಿಡಿದದ್ದು ಎಲ್ಲಿ ಮನಸ್ಸಿನಾಗ ಹಿಡ್ದೈತಿ ಬಿಡುವುದೂ ಒಳಗೈತಿ ಅಂತರಂಗದಲ್ಲಿ ತ್ಯಾಗ ಬಹಿರಂಗದಾಗ ಏನು ಬಿಡುವ ಅವಶ್ಯಕತೆ ಏನು ನಾವು ಹೊರಗೆ ಮಂದಿ ತೋರ್ಸಕ್ಕೆ ಹೋಗ್ತೇವೆ ಬಿಟ್ಟೇವು ನಾವು ಅದನ್ನು ಬಿಟ್ಟೇವು ಏನು ಅದು ಹೊರಗೆ ಬಿಡೋದಲ್ಲ ಅಲ್ಲ ತ್ಯಾಗ ಅಲ್ಲ ಆಂತರಿಕ ತ್ಯಾಗಕ್ಕೆ ಸನ್ಯಾಸ ಅಂತಾರೆ ನೀ ಹೊರಗೆ ಸಿಗ್ಲಿಕ್ಕೆ ಬಿಟ್ಟಿದ್ದಿ ಅನುಕೂಲ ಆಗಿಲ್ಲ ಅಂತ ಬಿಟ್ಟಿದ್ದಿ ಯಾರು ಹೆಣ್ಣು ಕೊಟ್ಟಿಲ್ಲ ಅಂತ ಬಿಟ್ಟಿದ್ದಿ ಸನ್ಯಾಸಿಯಾಗಿ ಹೌದಿಲ್ಲ ಇದನ್ನೆಲ್ಲ ಮಂದಿಗೆ ನಾವು ಎಲ್ಲ ಬಿಟ್ಟಾನಪ್ಪ ಮಂದಿಗೆ ತೋರಿಸೋದಲ್ಲ ಬಿಟ್ಟದ್ದು ಹಿಡಿದದ್ದು ಮಂದಿಗೇನು ಗೊತ್ತಾಕೈತಿ ಜನರೇನು ಬಲ್ಲರು ಒಳಗಾಗೋ ಕೃತ್ಯವನ್ನು ಮನವರಿಯದ ಕಳ್ಳತನವಿಲ್ಲವಲ್ಲ ತುಡುಗು ಮನಸ್ಸದು ಒಳಗೆ ಗೊತ್ತಿಲ್ಲ ಏನು ಹಿಡಿದು ಏನು ಬಿಟ್ಟೇನು ಒಳಗೆ ಬಿಟ್ಟಾಗ ನಿನಗೆ ನೆಮ್ಮದಿ ಇರ್ತೈತಿ ಬಿಟ್ಟದ್ರ ಗುರುತೇನಪ್ಪ ಅಂದ್ರೆ ಅವಾಗ ಆರಾಮಿನ ಅನುಭವ ಆಕೈತಿ ಅವ್ನು ಬಿಟ್ಟಾಗ ಏನು ಹಿಡ್ಕೊಂಡಾಗ ದುಃಖ ಬಿಟ್ಟಾಗ ಸುಖ ಏನು ತ್ಯಾಗದಿಂದಲೇ ಘನ ಸೌಖ್ಯ ಅಂದ್ರೆ ಅದನ್ನು ಆಸಕ್ತಿ ಇತ್ತು ಅಂದ್ರೆ ನಿನಗೆ ದುಃಖ ಆಕೈತಿ ಏನು ಬೇಕಾದರೂ ದುಃಖ ಆಗಬಾರ್ದು ಅಂತ ಪ್ರಸಂಗ ಬಂದಾಗ ಒಡಲ ತಾವು ನಡೆಯುವಲ್ಲಿ ಶರೀರ ಹೋಗೋ ಸಂಬಂಧ ದುಃಖ ಪಡೋ ಅಳಾಕ್ ಶುರು ಮಾಡ್ತಾನೆ ಯಪ್ಪ ಹೆಂಗಾತ್ಕೊ ನಾನು ಹೆಂಗೆ ಹೋಗ್ಲಿ ಅಳೋ ಅವಶ್ಯಕತೆ ಇಲ್ಲ ಹೋದ್ರೆ ಹೋಗಲಿ ಕೂಡ ಅದು ನನಗೇನು ಆಗಬೇಕಾಗೈತಿ ಅದು ಶರೀರಕ್ಕೆ ಬಂದೈತಿ ಹಂಗೆ ಆಗೈತಿ ನಾ ಬೇರೆನೇ ಅದೇನೋ ತಿಳುವಳಿಕೆ ಧೈರ್ಯ ಬೇಕಲ್ಲ ಈ ವಿಚಾರ ಗಟ್ಟಿತ್ರ ಬರ್ತೈತಿ ಅಳಕ್ಕೆ ಹೋಗೋದಿಲ್ಲ ನಾವು ಶೋಕಮೋಹ ಮಾಡಕ್ಕೆ ಹೋಗೋದಿಲ್ಲ ಶರೀರ ಹೋಗಕತ್ತೈತೆ ಅನ್ನೋ ಅಂಥ ಪ್ರಸಂಗದಾಗ ಶೋಕ ಮಾಡಿದ್ರು ಅಳೋ ಕೆಲಸ ಏನೈತಿ
ಅಂಥದ್ದು ಏನಾಗೈತಿ ಅಳುವಂಥದ್ದು? ಹಾಂ, ನಾ ಯಾವಾಗಲೂ ವಿರಾಮ ಇದು ಬಂದದ್ದು, ಅದು ಶರೀರ ಬಂದೈತಿ, ಶರೀರಕ್ಕೆ ಬಂದೈತಿ, ಅದು ನನಗೇನಾಗಿಲ್ಲ, ಏನಾಗೋದಿಲ್ಲ. ಮರಣ ಯಾರಿಗೆ ಬಂದೈತಿ? ಶರೀರಕ್ಕೆ. ನೀ ಅಲ್ಲ. ಸಾವು ಯಾರಿಗೆ? ಹುಟ್ಟು ಯಾರಿಗೆ? ನೀನು ಯಾರು? ಇದೇ ವಿಚಾರ ಸತತ ನಡೆದು ಗಟ್ಟಿ ಮಾಡ್ಕೋಬೇಕು, ಅಂದ್ರೆ ನಿನಗೆ ಬಾಧೆ ಇಲ್ಲ. ನಿಧಿಧ್ಯಾಸನ ಅಂದ್ರೆ ಅದು ಗಟ್ಟಿಗೊಳ್ಳುವಿಕೆ. ಅವಾಗ ನಿನಗೆ ಜ್ಞಾನೋದಯ ಆಗ್ತದೆ. ಅವಾಗ ಜ್ಞಾನ ಆದ್ಮ್ಯಾಗ ನಿನಗೆ ಬಾಧೆ ಇಲ್ಲಪ್ಪ, ನನಗೆ ದುಃಖನೇ ಇಲ್ಲ ಅನ್ನೋದು ಹೊಳಿತೈತಿ ನನಗೆ ಅವಾಗ. ಆನಂದ ಪಂಚಭೂತಾದಿಗಳ ಕಾರ್ಯನದು. ಏನಾರ ಕೂಡಿಸಿ ತಯಾರು ಮಾಡಕ್ಕೆ ಬರ್ತೈತನ? ಪಂಚಭೂತಾದಿಗಳಿಂದ ಸಂಘಟಿತವಾದಂಥದ್ದನ ಶರೀರ. ಅದು ಪಂಚಭೂತಾದಿಗಳಿಂದ ಶರೀರ ತಯಾರಾಗೈತಿ. ಆನಂದ ಏನು? ಅದು ಸೃಷ್ಟ ಪದಾರ್ಥ ಅಲ್ಲ, ರೆಡಿ ಇದ್ದದ್ದು ಅದು ಯಾವಾಗಲೂ. ಸಿದ್ಧವಾದ ವಸ್ತು ಅದು. ವಿಷಯದಲ್ಲಿ ಸುಖಬುದ್ಧಿ ಹೋಗೋ ಮಟ್ಟ ನೀತಿ ಪಾಲನೆ ಮಾಡೋಕ್ಕಾಗೋದಿಲ್ಲ ನೋಡಿ. ಏನು ವಿಷಯದ ಆಶೆ ಏನೈತಲ್ಲ ನಮ್ಮಲ್ಲಿ, ಎಂತೆಂಥ ಕರ್ಮಗಳನ್ನು ಮಾಡ್ಲಿಕ್ಕೆ ಹಸ್ತದೆ ನೋಡ್ರಿ. ಏನು ನಮಗೆ ಬೇಕಾದದ್ದಕ್ಕೆ ಅಡ್ಡಿ ಆದ ಕೂಡಲೇ ಸಿಟ್ಟು ಬರ್ತೈತಿ. ಯಾರು ಅಡ್ಡಿಪಡಿಸಿದ ಕೂಡಲೇ ಸಿಟ್ಟು ಬಂದ ಕೂಡಲೇ ನೀ ಏನು ಮಾಡ್ತಿ? ಇನ್ನೊಬ್ಬರಿಗೆ ತೊಂದ್ರೆ ಬೇಯ್ತಿ, ಹೊಡಿತಿ. ಹೌದಿಲ್ಲ? ಕೋಪನ ಪಾಪದ ಮೂಲ ಅಂದರು. ಪಾಪ ಕಾ ಬಾಪ್ ಕೌನ್ ಹೇ ಅಂದರು. ಹಾಂ, ಕೋಪದ ತಂದೆ ಯಾರಪ್ಪ ಅಂತಂದ್ರೆ ಯಾವ್ದ್ರಿ? ಪಾಪದ ತಂದೆ ಯಾವುದಂದ್ರೆ ಕೋಪನ ಅದು. ಹೌದಿಲ್ಲ? ಪಾಪ ಕಾ ಬಾಪ್ ಕೌನ್ ಹೇ ಅಂತ. ಯಾರಪ್ಪ ಇದು ಪಾಪದ ತಂದೆ? ಕೋಪ. ಕೋಪದಿಂದನೇ ಪಾಪ ಕೃತಿಗಳು. ಸಿಟ್ಟು ಬಂದ ಕೂಡಲೇ ನೋಡೋದೇ ಇಲ್ಲ, ನೀ ಅದಾಗಿಂದ ವಿಚಾರ ಮಾಡೋದಿಲ್ಲ. ಸಿಟ್ಟು ಬಂದಾಗ 10 ಅಂಕಿ ಎಣಿಸೋದ, ಎಣಿಸೋದ್ರಾಗ ಸಿಟ್ಟು ಹೋಗ್ತೈತಿಲ್ಲ. ಎಣಿಸ್ಬೇಕಲ್ಲ, ಯಾಕ್ರಿ ನಿಂತ ನಿಧಾನ. ಎಲ್ಲಿ ಇದ್ರಿ, ಯಾರು ಹೇಳಿದ್ರು ಕೇಳೋದಿಲ್ಲ. ಅನಾಹುತ ಆಗಿಬಿಡ್ತಾವೆ ಸಿಟ್ಟು ಬಂದಾಗ. ಹಿಂದೆಡೆ ಪಶ್ಚಾತ್ತಾಪ ಪಡ್ತೀನಿ. ಏನು ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟೆ ಅಂದರೆ, ನೀನಾರು ಘಟಿಸಿತು ಅಂದರೆ ಹಿಂದಗಡೆ ಮಾಡಬಾರ್ದಿತ್ತಲ್ಲ, ನಾನು ಅಷ್ಟು ದುಡುಕಬಾರ್ದಿತ್ತು ಅಂತ. ಆಶಾನ ನೋಡೋದು ಎಲ್ಲದಕ್ಕೂ ಕಾರಣ. ಆಶಾ ಕಳ್ಕೊಂಡವ ಆರಾಮಿರ್ತಾನೆ ನೋಡ್ರಿ. ಆಶಾ ಅಳೆದವನ ಈಶಾ ಅಂದ. ಶರೀರ ಪಂಚಭೂತಾದಿಗಳಿಂದ ಸಂಘಟಿತವಾದದ್ದು. ಈ ಪಂಚಭೂತಾದಿ ಕಾರ್ಯದಿಂದ ಆನಂದ ಸಿಗುವುದಿಲ್ಲ. ಏನು ಮೈ ಅಂದರೆ ಇದು ಪಂಚಭೂತಾದಿಗಳ ಕಾರ್ಯ. ಇದರಿಂದ ಆರಾಮ ಎಲ್ಲಿ ಸಿಗ್ಬೇಕು? ನೀವು ಮೈಯಾಗ ಆರಾಮ ಇರುವುದನ್ನ ಇಲ್ಲ. ಹೌದು, ಪಂಚಭೂತಾದಿಗಳ ಸಂಘಟಿತವಾದಂಥ ಶರೀರದಾಗ ಆರಾಮ ಎಲ್ಲಿರ್ಬೇಕು? ಯಾವಾಗ ಮನಸ್ಸು ನಿಶ್ಚಲ ಆಕೈತಿ ನೋಡ್ರಿ, ಅವಾಗ ಆನಂದ ಅನುಭವ ಬರ್ತೈತೆ ನಮ್ಗೆ. ಅದಕ್ಕೆ ಪ್ರತಿಯೊಬ್ಬರು ನಾವು ಆನಂದದ ಅನುಭವ ಮಾಡ್ಕೋಬೇಕು. ಅಣ್ಣವರೆಲ್ಲರೂ ಮನಸ್ಸಿನ ಮಾಲಿನ್ಯವನ್ನು ಕಳ್ಕೋಬೇಕಾದ್ರೆ ಬಿಟ್ಟು ಬಿಡದೆ ಈ ವಿಚಾರದಾಗ ತೊಡಗು. ತಡೆಯದೆ ಸುವಿಚಾರವೆಂಬ ಬಶಿತವನ್ನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನ ಮುಂಗಳಿದಾಗ ಅದರೋಳು ತನ್ನಮ್ಮ ನೋಡ್ಪಂಗಿ ನಿಜವೇ ತೋರ್ಪದು ಎದುರಿಟ್ಟಂತೆ ಸೂಚನೆ ಕರಗತೆ ಮಾಣಿಕ್ಯದ. ಕೈಯಲ್ಲಿ ಮಾಣಿಕ್ಯದಂಗೆ ಸ್ಪಷ್ಟವಾಗಿ ನಮ್ಗೆ ಅನುಭವ ಬರ್ತದೆ. ಮನಸ್ಸು ಸ್ವಚ್ಛ ಆತಂದ್ರೆ ಏನು ಸ್ವಚ್ಛ ಮಾಡ್ಕೋದು ಒಂದೇ ನಮ್ಮ ಕೆಲಸ, ಮತ್ತೇನು ಮಾಡಬೇಕಾಗಿಲ್ಲ. ನೀವು ಮನಸ್ಸಿನ ಸ್ವಚ್ಛ ಆತಂದ್ರೆ ಅದು ಇರು ಏನೈತೆಲ್ಲ ನಮ್ಗೆ ಅನುಭವ ಬರ್ತದೆ. ಮನಸ್ಸು ಮಾಲಿನ್ಯ ಆದ ಕಾರಣ ಅದನ್ನು ಹೊಸದಾಗಿ ಪಡಿಬೇಕಾಗಿಲ್ಲ. ನಾವು ಯಾಕೆ ನಮ್ಗೆ ಅನುಭವ ಕೊಡುವಲ್ಲ ಅಂದ್ರೆ ಮನಸ್ಸು ಮಾಲಿನ್ಯ ಇದ್ದ ಕಾರಣ.
ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಹೆಂಗೆ ಕಾಣಿಸ್ತೈತಿ, ಹಂಗೆ ಮನಸ್ಸು ಮನಸ್ಸಿನ ಮಾಲಿನ್ಯ ಹೊರಕಲಿ ನಾವು ಯಾರಿದ್ದೀವಿ ಅನುಭವ ಬರಕ್ಕೆ ಏನು. ರಾಮತೀರ್ಥದ್ರಾಗ ಒಂದು ಉದಾಹರಣೆ ಕೊಟ್ಟ ನೋಡು. ಒಬ್ಬ ರಾಜ ಅರಮನೆ ಹಾಕ್ಸ್ಯಾನ, ಅದಕ್ಕೆ ಬಣ್ಣ ಪೇಂಟ್ ಮಾಡ್ಸಕ್ಕೆ ಅಗದಿ ಯಾರು ಚಲೋ ಅದಾರು ಅಂತ ಪೇಂಟರ್ಗೆ ಕೊಡಬೇಕಂತ. ಅದ್ರಾಗ ಇಬ್ಬರು ಬಂದ್ರಂತವ್ರು, ಯಾರಿಗೆ ಕೊಡ್ಬೇಕದ್ರಾಗ, ನಿಮ್ಮ ಪೇಂಟ್ ನೋಡಿ ನಾವು ನಿಮ್ಗೆ ಅರಮನೆಗೆ ಇದನ್ನು ಮಾಡಿಕೊಡ್ತೇವೆ, ಪರೀಕ್ಷೆಗೆ ಒಂದು ಇದನ್ನು 2 ಗಾಡಿ ಕೊಟ್ರಂತ, ಇದ್ರ ಬದ್ರ ಗಾಡಿ ಹೋಗಿ ಯಾರದೇ ಚಲೋ ಬರ್ತೈತಿ ಅವ್ರಿಗೆ ನಾವು ಅರಮನೆ ಕೆಲಸ ಕೊಡ್ತೇವಂತ. ಅವಾಗ ಒಂದು 2 ಇದರ ಬದ್ರ ಗಾಡಿ ಅಂತೇಳಿ ಇದ್ದದ್ದು ಹಿಂಗೆ ಕೊಟ್ಬಿಟ್ರದು ಗಾಡಿ. ಅದ್ರಾಗ ಅಂದ್ರೆ ಪರ್ದೆ ಕಟ್ಟಿರಂತ, ಅವ್ನು ನೋಡೋಂಗಿಲ್ಲ, ಅವ್ನು ನೋಡೋಂಗಿಲ್ಲ. ಅವಾಗ ಅವಧಿ ಕೊಟ್ರಂತ, ಇಷ್ಟು ದಿನದಾಗ ಬಂದ ಒಂದು 3-4 ದಿನದಾಗ ಅವಧಿ ಕೊಟ್ಟು ಕೂಡಲೇ ಅವ ಆಚೆ ಕಡೆ ಪೇಂಟ್ ಮಾಡೋ ಅವ್ನು ನೋಡೋಂಗಿಲ್ಲ, ಇವ್ ನೋಡೋಂಗಿಲ್ಲ. ಅವ್ನು ಬರೀ ಕ್ಲೀನ್ ಮಾಡೋದ ಮಾಡಿದಂತ, ಕನ್ನಡಿ ಹಂಗೆ ಮಾಡಿಬಿಟ್ಟಂತ. ನೀವು ಎಲ್ಲ ಮಹಾಭಾರತ ಇದ್ರ ಚಿತ್ರ ಎಲ್ಲ ಬರೆದ್ಬಿಟ್ಟಾನ ಅದ್ರಾಗ, ಅಗದಿ ಸುಂದರವಾದ ಚಿತ್ರ ಎಲ್ಲ ಬಿಡಿಸ್ಯಾನ. ಅವಾಗ ಅರಮನೆ ಎಲ್ಲ ಮಂಡಳಿ ನಡೀರಿ ಯಾರು ಅದಾರ ಚಲೋ ಅದಾರ ಅವ್ರಿಗೆ ಕೊಟ್ಟರತ್ತಿದನು ಕೆಲಸ. ಮಂತ್ರಿಗಳನ್ನ ಎಲ್ಲರನ್ನು ಕರ್ಕೊಂಡು ಪರಿವಾರ ಸಮೇತ ಬಂದ ನೋಡಿದ ಕೂಡಲೇ ಅವ್ನು ಚಿತ್ರ ಬರೆದವನು, ಅದ್ಭುತ ಐತಪ್ಪ, ಇವಾಗ ಕೊಡಬೇಕು ಅಂತೆಲ್ಲರೂ. ಏನು ಹಂಗಾರೆ ಇವು ಹೆಂಗೆ ಬರ್ದಾನ ನೋಡೋಣ ಅಂತ ತೆಗೆದ ಪರದೆ ಸರ್ಸುರಾಗ ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಐತಿ ಅಷ್ಟು ಒಳಗೆ ಆ ಚಿತ್ರ ಕಾಣಿಸ್ತೈತಿ. ಅಗದಿ ಎದ್ದು ಕಾಣ್ತಿತ್ತಂಥದ್ದು, ಕ್ಲೀನ್ ಆದದ್ದಕ್ಕೆ. ಅವನಕ್ಕಿಂತ ಇವನ್ ಚಲೋ ಆಗೈತಿ ಇದು, ಏನಿಲ್ಲ ಏನು ಮಾಡಿಲ್ಲ ನಾವು. ಹಂಗೆ ನಾವು ಏನು ಮಾಡೋದು ಬೇಕಾಗಿಲ್ಲ, ಮನಸ್ಸಿನ ಸ್ವಚ್ಛ ಒಂದು ಮಾಡ್ಕೊಂಡ್ಬಿಟ್ಟಿರ್ತೀವಿ ನೋಡಿ, ಅದು ರೆಡಿ ಇದ್ದದ್ದೈತಿ. ಏನು ನಾ ಯಾರಿದ್ದೇನೆ ಅನ್ನೋದು ನಮ್ಗೆ ಅನುಭವ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಒಂದೇ ನಾವು ಮಾಡಬೇಕು ಅಂತ, ಬಾಕಿದೇನು ಮಾಡಬೇಕಾಗಿಲ್ಲ. ಇದು ಮನುಷ್ಯನ ಮಾಲಿನ್ಯವನ್ನು ಕಳ್ಕೊಂಡ್ಬಿಟ್ರೆ ನಾನು ಮುಕ್ತ ಅದೇನೆ ಅನ್ನೋದು ಹೊಳೆದು ಬಿಡ್ತೈತಿ ನಿನಗೆ. ನಾನು ಆನಂದ ದೇವರೇ ನಾನಿದೇನಲ್ಲ ಅಂತ ಹೊಳಿತೈತಿ ನಿನಗೆ. ಮತ್ತೇನು ಮಾಡೋ ಅವಶ್ಯಕತೆನೇ ಇಲ್ಲ ನೀವು, ಇದು ಒಂದೇ ಕೆಲಸ ನೀವು ಮಾಡು. ಆಶೆ ಅಳಿಯಬೇಕು, ಮನುಷ್ಯನ ದೋಷ ಕಳಿಯಬೇಕು ಅಂತ ಪದ ಅಂತ ಹೇಳಿದೆ. ಅವಾಗ ಮನಸ್ಸು ಸ್ವಚ್ಛ ಆಕೈತಿ ನಮ್ಗೆ. ವಿಷಯದ ಆಶೆ ಇತ್ತಂದ್ರೆ ಮಲಿನ ಆಕೈತಿ, ನಮ್ಗೆ ಅನುಭವ ಬರೋದು. ಎಷ್ಟು ನೀವು ಒಳಗೆ ಆಶೆ ತುಂಬಿಕೊಂಡು ಹೇಳೋದು ಅದು ಬೇಕು ಇದು ಬೇಕಂದ್ರೆ ಮನಸ್ಸು ಹೊಲಸು ಆಜ್ಞೆ. ಮನಸ್ಸಿನಾಗ ಜಗತ್ತಿನಾಗ ಏನಾರ ಹೊಂದಬೇಕಂತ ಮನಸ್ಸಿನಾಗ ಬಂದ್ರೆ ಮನಸ್ಸು ಹೊಲಸು ಆಜ್ಞೆ. ಬ್ಯಾಡಪ್ಪ, ನಮಗೆ ಅದು ನೆನಪಿಗೆ ಬರಬಾರ್ದಂತ. ಅವಾಗ ಅವು ಏನೂ ನೆನಪು ಬರಲಿಲ್ಲ ಅಂದ್ರೆ ನಾವು ಆರಾಮನದೇವಿ. ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ, ಮನಸ್ಸು ಸ್ವಚ್ಛ ಇರ್ತೈತಿ. ನೆನಪಿಗೆ ಬಂತಂದ್ರೆ ಹೊಲಸು ಆಜ್ಞೆ. ವಿಷಯಗಳ ನೆನಪು ಮಾಡಿ ಮನಸ್ಸು ಹೊಲಸು ಆಜ್ಞೆ. ಅದಕ್ಕೆ ತೊರೆ ಅವನಂತ ಹೇಳ್ಯಾರ, ಮನಸ್ಸು ಮಾಲಿನ್ಯ ಹೋಗ್ತೈತಿ ವಿಷಯಗಳನ್ನು ತೊರೆ ಅಂತ. ನೆರೆ ಕೇಳುದುದನ್ನು ಅರಿದುದನೊಮ್ಮೆಯೂ ಮರೆಯದಿರು ಗುರು ಪೀಳದ ತೆರೆದಳು ತೊರೆ ವಿಷಯವನ್ನು. ವಿಷಯ ಚಿಂತನೆಯನ್ನು ಕೈ ಬಿಡೋದನ್ನು ಮಾಡಕ್ಕೆ ಹೋಗ್ಬೇಡ ಅಂತ. ಎಲ್ಲ ಅನರ್ಥಕ್ಕೆ ಕಾರಣ ವಿಷಯ ಚಿಂತನೆ ಅಂತ. ಇದ್ದ ಸಮಾಧಾನ ಶಾಂತಿಯನ್ನೆಲ್ಲ ಕೆಡಿಸಿಬಿಡ್ತೈತೆ. ಯಾಕೆ ವಿಷಯ ವಸ್ತುಗಳು ಇದ್ದಕ್ಕಿದ್ದಂಗೆ ಇರೋದಿಲ್ಲ, ಕೆಟ್ಟು ಕವು ವಿಕಾರ ಆಗಿ ನಾಶ ಆಗೋದು. ಕಣ್ಣಿಗೆ ಕಾಣಿಸೋದು, ಮನಸ್ಸಿಗೆ ಭಾಸ ಆಗೋದು ಎಲ್ಲ ಅದು ವಿಷಯನಲ್ಲ. ನೀನು ತಿಳಿಯವ ಅರು ನೀನು ಅದು ತಿಳಿಸ್ಕೊಳ್ಳೋ ವಸ್ತು, ಅದು ನಿನಗೆ ಗಣ್ಯವಾಗೈತೆ, ಅದು ವಿಷಯ. ನೀನು ವಿಷಯ ತಿಳಿಯವ, ನೀನು ಅದು ತಿಳಿಸ್ಕೊಳ್ಳೋ ವಸ್ತು. ಅವುಗಳಲ್ಲಿ ಐತೆ ಅಂತ ನಮ್ಮಿಂದ ಅರಿವಿಸ್ಕೊಳ್ಳೋದು ನಮಗೆ ಸುಖ ಕೊಡ್ತೈತೆ. ಸುಖರೂಪವಾದಂಥ ಅರುವ ನಾವು ಅದೇವಿ. ಅರುವ ಸುಖರೂಪವಾದದ್ದು, ಅರಿವಿಸ್ಕೊಳ್ಳೋದು ಯಾವುದೋ ಸುಖರೂಪ ಅಲ್ಲ. ಹೆಂಗೆ ತಿಳ್ಕೊಂಡು ಉಳ್ಕೋಬೇಕಾಗೈತಿ, ರೆಡಿ ಇದ್ದದ್ದೈತಿ. ಅಂತಃಕರಣ ಮಲಿನ ಹೋದಾಗ ಇಲ್ಲಿ ಸ್ವಚ್ಛ ನಮಗೆ ಆನಂದದ ಅನುಭವ ಆಕೈತಿ. ನಮಗೆ ಏನು ಅಂತಃಕರಣ ಸ್ವಚ್ಛ ಆದಾಗ ಅನುಭವ ಬರ್ತೈತೆ. ಅದು ಏನು ಅಂತಃಕರಣ ಮಾಲಿನ್ಯ ಯಾವಾಗ ಹೋಗ್ತೈತಿ ನೋಡ್ರಿ. ಈಗಿರ್ತ ಶುರು ಮಾಡಿದ್ರೆ ಜನ್ಮ ಹೋಗೋದ್ರಾಗ ಆದ್ರೆ ಆತೀವಿ, ಆಗದಿದ್ರಿಲ್ಲ ಅಂತಿದ್ರು ಅಜ್ಜ. ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ಮಾಡಿಲ್ಲ ನಾನು, ಬರೀ ಹೊಲಸು ಮಾಡ್ಕೊಳ್ಳೋ ಕೆಲಸ ಮಾಡಿ. ಕರ್ಮದಿಂದ ಅಂತಃಕರಣ ಸ್ವಚ್ಛ ಆಗೋದು. ವಿಷಯದ ಆಶಯ ಸಂಬಂಧ ಕರ್ಮಗಳನ್ನು ಮಾಡಕ್ಕೆ ಹೋಗಿಯಲ್ಲ, ಅಂತಃಕರಣ ಮತ್ತಟ್ಟು ಮಲಿನ. ಏನು ವಿವೇಕದಿಂದನೇ ಅದು ಸ್ವಚ್ಛ ಆಗೋದು ನೋಡಿ.
ಎಲ್ಲ ಮಹಾತ್ಮರ ಅಂತಃಕರಣ ಸ್ವಚ್ಛ ಮಾಡ್ಬೇಕಾದ್ರೆ ವಿವೇಕ ಒಂಥರ ಆಗ್ಯಾರ. ವಿಚಾರಕ್ಕೂ ಮಹತ್ವ ಕೊಟ್ಟಾರ. ಏನು ಕರ್ಮಗಳನ್ನು ಮಾಡ್ಕೋತ ಕೂಡಿಲ್ಲ, ಅದಲ್ಲ ಅಲ್ಲ. ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರಬಿಡಿರಿ ಅಂತ. ಮನೆಯನ್ನು ಒಂದಿಲ್ಲ ಒಂದು ಸಮಸ್ಯೆ ಇರುವನ ಬಿಡ್ರಿ. ಒಂದಿಲ್ಲ ಒಂದು ಯಾರ ಮನೆಯಾಗಿಲ್ಲ ಹೇಳ್ರಿ, ಎಲ್ಲರ ಮನೆಯಾಗಿರುವ ಸಮಸ್ಯೆಗಳು. ಇಲ್ಲಿ ಬಂದು ಕುಂತಾಗ ತಣ್ಣಗೆ ಕುಂದಿರ್ತೀವಿ, ಅಲ್ಲಿ ಮನೆಗೆ ಹೋದ್ಕೂಡಲೇ ಸಮಸ್ಯೆ ಚಾಲು ಆಯ್ತು. ಹೌದಿಲ್ಲ? ಅಲ್ಲಿ ಇದ್ರು ಹಚ್ಕೊಳ್ದಂಗಿದ್ರೆ ಅಡ್ಡಿ ಇಲ್ಲ, ಹಚ್ಕೊಳಕ್ಕೆ ಹಚ್ಕೊಂಡ್ಬಿಡ್ತೀವಿ. ಅಲ್ಲಿ ತಡಿಪ ನಂದು ದೊಡ್ಡ ಸಮಸ್ಯೆ ಐತೆ ಬರ್ತೇನೆ ನಾನು ಅಂತಾನೆ. ಮತ್ತೆ ಹೋಗಿ ಸಿಕ್ಕೊಂಡು ಕುಂತ ಅಂದ್ರೆ ಈ ಒಳ್ಳೆ ಬಾಣ ಕುಂತು ಬಾಣ ಇಲ್ಲಿ ತಾಣಗಿದ್ನಲ್ಲಿ ಇಲ್ಲಿ ಮನೆಗೆ ಹೋದ್ಕೂಡಲೇ ಸಮಸ್ಯೆ ಚಾಲು ಆಯ್ತು. ತಡಿಪ ಮರ ಇದೊಂದು ಬಗೆಹರಿರ್ಬೋದು. ಇಲ್ಲಿ ಬರೋರಾಗೆ ಹತ್ತಿ ನೋಡಿದ ಅತಿಗೆ ಅಷ್ಟದೊಂದು ಹೈತಿ ನಮಗೆ ಮನೆಗೆ. ಹಂಗೆ ಹೆಂಗೆ ಹೋಗಿ ಅದನ್ನು ಮುಗಿಸಿ ಹೋಗಿನಿ ಅಂತ ಹೇಳಕ್ಕೆ ಹೌದಿಲ್ಲ? ನೋಡಿ ಇಲ್ಲಿ ಹಿಂಗೆಲ್ಲ ರಾಡಿ ಆಗೈತಿ. ಇದು ಅವು ಕರ್ಮ ಕಣ್ಸಾರ ಏನು ಆಗೋದು ಹಚ್ಕೊಳ್ದಂಗೆ ಇರ್ಬೇಕಲ್ಲ. ಆಗಲಿ ಬಿಡೋದು, ಆಗಲಿ ಬೇಕಾದ್ದಾಗಲಿ ಅಂತೇಳಿ, ಏನು ಬೇಕಾದ್ದು ಬರಲಿ ಅಂತ ಧೈರ್ಯ ಬೇಕಲ್ಲ. ಇದ್ರ ಕಡೆ ಲಕ್ಷ್ಯ ಇದ್ರೆ ಬರ್ತೈತೆ ಅದು ಧೈರ್ಯ. ಇರುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಏನೂ ಆಗಿಲ್ಲ ನನಗನ್ನು ಅನುಭವ ಆಗ್ತಂದ್ರೆ ನಾವು ಏನೋ ಹೆದರಕ್ಕೆ ಹೋಗುದ್ರು. ಏನು ಬಂದದ್ದೆಲ್ಲ ಬರಲಿ ಅಂತ ಚಿಕ್ಕ ಮಾಡಿಬಿಟ್ಟೇವೆ. ಯಾಕೆ ಹೆದರ್ಬೇಕಾಗಿದೆ? ಅನುಭವಿಸೋಕೆ ಗಟ್ಟಿ ಆಗೋಣ. ಯಾಕೆ ಅದನ್ನು ಮಾಡ್ಯಾವಂದಿಂದ ಅದು ಅನುಭವಿಸಲೇ ಹೋಗೋದು. ಯಾಕದ ಪರಿಹಾರ ಅದಕ್ಕೆ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವಾದಕ್ಕಿಲ್ಲ ಅಂತ ತಿಳಿದ ಮ್ಯಾಗ ಚಿಂತಿಸದಿರು ಸುಖ ದುಃಖದ ಎಡೆಗಳು ನೀ ನಿಂತು ತಿಳಿದು ಬೆಳಕೆಲೇ ಜೀವನೇ. ಹಿಂಗೆಲ್ಲ ಸರಿಯಾಗಿ ತಿಳಿದ ಮ್ಯಾಗ ಎದಕ್ಕೂ ಚಿಂತೆ ಮಾಡಕ್ಕೆ ಹೋಗ್ಬೇಡ. ಬರಲಿ ಅದು ಏನು ಬೇಕಾದ್ದೆಲ್ಲ ಬರಲಿ. ಅದು ನಾಳೆ ಬರೋದು ಈಗ ಬರಲಿ, ಸದ್ಯಕ್ಕೆ ಬರಲಿ, ಅದು ನಮಗೆ ಹೆದರಬೇಡ ಅಂತ. ಯಾಕೆ ಈ ವಿಚಾರಣೆಯಲ್ಲಿ ದೃಢಪಟ್ಟಿರ್ತದೆ. ಬರಲಿ, ಅಲ್ಲಿ ಬಂದದ್ದೆಲ್ಲ ಬರಲಿ, ನನಗೇನು ಸಂಬಂಧ ಇಲ್ಲ. ಏನು ಹಿಂಗೆ ವಿಚಾರ ನಮ್ಮಲ್ಲಿ ದೃಢಪಟ್ಟಿತ್ತಂದ್ರೆ ನಮಗೆ ಬಾಧೆ ಆಗುವುದಿಲ್ಲ. ಏನು ಯಾವಾಗಲೂ ಆರಾಮಿರ್ಬೇಕಪ್ಪ, ಯಾವುದು ಸಂಕಟ ಇರಬಾರ್ದು ಅನ್ನೋಂಗಿದ್ರೆ ಇದೇ ವಿಚಾರ ಗಟ್ಟಿ ಆಗ್ಬೇಕು ನೋಡಿ. ಆತ್ಮ ವಿಚಾರದ ಅಭ್ಯಾಸದಾಗ ತೊಡಬೇಕು ನಾವು. ಏನು ಯಾವುದೂ ದುಃಖ ಆಗಬಾರ್ದು, ಯಾವಾಗಲೂ ಆರಾಮಿರ್ಬೇಕು ನೋಡಿ. ಈ ವಿಚಾರವನ್ನು ಗಟ್ಟಿ ಮಾಡ್ಕೋಬೇಕು ನಾವು. ಇದ್ರ ಕಡೆ ಲಕ್ಷ್ಯ ಇತ್ತಂದ್ರೆ ಅವಾಗ ಏನಾದರೂ ಎಲ್ಲ ಬರೋಬ್ಬರಿನ ಆಗ್ತದೆ. ನೆಟ್ಗ ತಿಂದಿದ್ದಂತು ನೆಟ್ಗಪ್ಪ ಮಾಸ್ತರ ಏನಾದರೂ ನೆಟ್ಗ ಆಯ್ತು ನಾವು ಎಲ್ಲದಕ್ಕೂ ನೆಟ್ಗ ಆಯ್ತು ನಾವು. ಒಬ್ಬ ಉರುಪಡಿ ಹುಡುಗ ಹಿಂಗಂತ ತಡಿಲಿ ಅವನು ಒಂದು ಹೋಗಿ ಕಪಾಳಿಗೆ ಅಡ್ಡಿ ಹೊಡೆದಂತ ನೆಟ್ಗಾತಿ ಬಿಡ್ತಮ್ಮ ಅಂತವ. ಅವ್ನು ಹೋಗಿ ನಿದ್ದೆ ಹತ್ತಲಿಲ್ಲ ಅಂತ ಮನೆಗೆ ಹೋಗಿ ಮರನೇ ದಿನ ಗುರುಗಳ ತಪ್ಪಾತ್ರಿ ನಿಮ್ಮನ್ನು ಹೊಡೆದದ್ದು ನಾನು ನೆಟ್ಗಾತಿ. ಅದಕ್ಕೂ ನೆಟ್ಗ ಆಯ್ತು, ಎಲ್ಲದಕ್ಕೂ ನೆಟ್ಗಪ್ಪ ಮಾಸ್ತರ್ ಅಂತಿದ್ರು ಅಂತ. ಏನಾದರೂ ನೆಟ್ಗ ಆಯ್ತು. ಹಂಗೆ ಇದ್ರ ಕಡೆ ಲಕ್ಷ್ಯ ಇತ್ತಂದ್ರೆ ಅದದ್ದೆಲ್ಲ ಒಳಿತೇ ಆಯಿತು ಅಂತ. ಏನು ಪುರಂದರದಾಸರು ಹೇಳ್ಯಾರಲ್ಲ, ಅದದ್ದೆಲ್ಲ ಒಳಿತೇ ಆಯ್ತು ಬಿಡಪ್ಪ, ನಮ್ಮ ಇರುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಒಳ್ಳೆ ಅನುಕೂಲ ಆಗ್ತಿದ್ದು ನಮ್ಗಂತ. ಚಲೋದಕ್ಕೆ ಆಯ್ತು ನಮಗಿದು. ಏನು ಆಗುವುದೆಲ್ಲ ಚಲೋದಕ್ಕೆ ಆಕೈತಿ ಅಂತ, ಒಳ್ಳೇದಕ್ಕೆ ಆಕೈತಿ ಅಂತ. ಏನು ಧ್ಯಾನಕ್ಕೆ ಕೂತಾಗ ಏನು ನೆನ್ಪು ಮಾಡ್ತೀರಿ ನೀವು? ಎದ್ರ ಸಂಬಂಧಪ್ಪ ಧ್ಯಾನ ಕೊಡೋದು ನೀವು? ಕಲ್ಪನೆಗಳನ್ನು ನಿರೀಕ್ಷಣೆ ಮಾಡ್ಕೋತ ಕೊಡಬೇಕು. ಎಲ್ಲಿಂದ ಹೇಳ್ತಾವು ಕಲ್ಪನಾ, ಎಲ್ಲಿ ಅಡಗ್ತಾವು? ಕಲ್ಪನಾ ನಿರೀಕ್ಷಣೆ ಮಾಡ್ಕೋತ ಮಾಡ್ಲಿಕ್ಕೆ ಹತ್ತಿದ್ರಿ ಅಂದ್ರೆ ಕಲ್ಪನಾ ಎಲ್ಲ ಅಡಗಿಬಿಡ್ತಾವೆ. ಅವಾಗಿದ್ರ ಸೂತ್ರ ನಮ್ಗೆ ಗೊತ್ತೈತಿ. ಕಲ್ಪನಾ ರಹಿತ ಆದಾಗ ಈ ಬ್ರಹ್ಮಸೂತ್ರ ಆನಂದ ಸೂತ್ರ ನಮ್ಗೆ ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗೈತಿ. ಆ ಮಧ್ಯಂತರ ಸ್ಥಿತಿಯೊಳಗೆ ಪ್ರತಿಯೊಬ್ಬರಿಗೆ ಇದು ಆನಂದದ ಸೂತ್ರ ಹತ್ತೈತಿ.
ಶಂಕರಾಚಾರ್ಯ ಹೇಳ್ಯಾರ, ಸ್ಪಷ್ಟ ಹೇಳ್ಯಾರ, ಇದನ್ನ ಹೇಳ್ಯಾರ, ನಷ್ಟೇ ಪೂರ್ವ ವಿಕಲ್ಪೇತು. ಒಂದು ಕಲ್ಪನಾ ನಷ್ಟ ಆಗೈತಿ, ಯಾವತ್ತು ಅನ್ಯಶ್ಯ ಇನ್ನೊಂದು ಕಲ್ಪನಾ ಉದಯ ಆಗ್ಯಾವ. ಅವಾಗ ನಿರ್ವಿಕಲ್ಪಕ ಚೈತನ್ಯಂ ಸ್ಪಷ್ಟಂ ತಾವತ್ ವಿಭಾಸತೆ. ಯಾವುದೂ ಕಲ್ಪನಾ ಇಲ್ಲದ ಸ್ಥಿತಿ ಒಳಗೆ ಆನಂದದ ಅನುಭೂತಿ ಪ್ರತಿಯೊಬ್ಬರಿಗೆ ಆಕೈತಿ. ಏನು ಯಾಕೆ ಎಲ್ಲರೂ ಅದ ಸ್ವರೂಪಗಳದು. ಮನುಷ್ಯನೊಳಗೆ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದರೆ ಆನಂದ ಸೂತ್ರ ಎಲ್ಲರಿಗೆ ಹತ್ತುತ್ತೆ. ಇದೇ ಅಭ್ಯಾಸ ಮಾಡಬೇಕು. ಧ್ಯಾನಕ್ಕೆ ಕೂತಾಗ ಪೂರ್ಣ ಕಲ್ಪನಾ ಇರಲಿಲ್ಲ ಅಂದ್ರೆ ಅದು ಆನಂದ ಅನುಭವ ಕೊಡ್ತದೆ. ಕಲ್ಪನೆಗಳಿಂದ ಅದು ಮುಸುಕಾಗೈತೆ ಆನಂದ, ಅದಕ್ಕೆ ನಮ್ಗೆ ಅನುಭವ ಕೊಡೋದು. ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಇರುವ ಆನಂದ ಒಂದು ಕಲ್ಪನಾ ಅಡೆಗೆ ಇನ್ನೊಂದು ಕಲ್ಪನಾ ಉದಯ ಅವಕ್ಕಿಂತ ಪೂರ್ವದಲ್ಲಿ ಕಲ್ಪನಾರಹಿತ ಸ್ಥಿತಿಯೊಳಗೆ ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತದೆ. ಇದನ್ನು ಬಿಟ್ಟು ಬೇರೆ ಹಿಡಿತಾನೆ ಇಲ್ಲ. ಧ್ಯಾನ ಅಂದ್ರೆ ಏನು, ಅಲ್ಲಿ ಮನಸ್ಸನ್ನು ನಿಲ್ಲಿಸ್ಬೇಕು. ಮನಸ್ಸನ್ನು ಕಲ್ಪನಾರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸೋದ ಧ್ಯಾನ. ಧ್ಯಾನಾವಸ್ಥಿತ ತದ್ಗತಿ ನ ಮನಸ್ಸ ಪಶ್ಯಂತಿಯಂ ಯೋಗಿನಃ ಯಶಾಂತಂ ನ ವಿದುಸುರಾಸುರಗನ ದೇವಾಯ ತಸ್ಮೈ ನಮಃ ಅಂತ. ಅವನು ದೇವಾನ ದೇವತೆಗಳಿಗೆ ಶೋಧ ಒಂದೇ ಅಕ್ಕನ, ಪೂಜ್ಯ ಅಕ್ಕನ ಅಂತ. ಆ ಕಲ್ಪನಾರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನೆಲೆಯಾಗಿ ಅವನು ನಿಲ್ಲಿಸಿರ್ತಾನೆ. ಅವಾಗ ದುಃಖ ಅನ್ನೋದನ್ನೇ ಇರೋದು. ಅದ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ಎಲ್ಲ ಮಹಾತ್ಮರು ಅದ ಅಭ್ಯಾಸದಾಗ ತೊಡಗಿ ಅದನ್ನು ಅನುಭವ ಮಾಡ್ಕೊಂಡು ಅದ ಗಟ್ಟಿ ಆಕೈತಿ. ಕಲ್ಪನಾರಹಿತ ಇರುವಿನ ಅನುಸಂಧಾನ ಮಾಡ್ಕೊತ ಅದು ಗಟ್ಟಿ ಆತಂದ್ರೆ ಸಮಾಧಿ ಹತ್ಬಿಡ್ತೈತೆ ನಮಗೆ. ನಾವು ವಾಸನ ಇದ್ವು ಅಂದ್ರೆ ಕಲ್ಪನಾರಹಿತ ಆಗಕ್ಕೆ ಬರೋದು. ಮುಂದಿನ ಸಂಸ್ಕಾರ ಬಲ ಇರ್ತಾವಲ್ಲ, ವಾಸನ ಅದನ್ನು ಮಾಡಿದ್ರೆ ಸುಖ ಸಿಗ್ತೈತಿ, ಇದನ್ನು ಮಾಡಿದ್ದು ನೋಡಿದ್ದು ನೆನಪಾಗೈತೆ ಅಂದ್ರೆ ಕಲ್ಪನಾರಹಿತ ಆಗಕ್ಕೆ ಬರೋದಿಲ್ಲ. ಅದು ಬರೀ ಅದ ನೆನಪಿ ಬರ್ತೈತಿ. ಎಲ್ಲಿ ಧ್ಯಾನ, ಎಲ್ಲಿ ಹತ್ತುವುದೇ ಇಲ್ಲ. ಹತ್ತಬೇಕಾದ್ರೆ ಮನಸ್ಸು ಪರಿಶುದ್ಧಿ ಇರ್ಬೇಕು. ನಾವು ಯಾವ ವಾಸನೆಯೂ ಇರಬಾರ್ದು. ಅವಾಗ ಮನಸ್ಸು ಸ್ವಚ್ಛ ಇರ್ತೈತಿ. ಅವಾಗ ಈ ಸೂತ್ರ ನಮ್ಗೆ ಹತ್ತೈತಿ. ಆನಂದ ಸೂತ್ರ ಹತ್ತೈತಿ ಅಂದ್ರೆ ಮನಸ್ಸಿನ ಮಾಲಿನ್ಯ ಒಂದು ಹೋಗೈತಿ ಅಂತ ತಿಳ್ಕೊ. ಮನುಷ್ಯನ ಮಾಲಿನ್ಯ ಇತ್ತೆ ಅಂದ್ರೆ ನೀವು ಏನು ಮಾಡಿದ್ರು ಆ ಸೂತ್ರ ಹತ್ತದ. ನೀವು ಹೇಳಕ್ಕೆ ಬರ್ತೈತಿ, ಬೇಕಾದಂಗೆ ಹೇಳ್ತಾನೆ ಜಿಗದ, ಆದರೆ ಒಳಗೆ ಅದು ವಾಸನ ಹೋಗಿತ್ತು. ಒಳಗೆ ಆಂತರಿಕ ವಾಸನ ಪೂರ್ಣ ನಾಶ ಆದಾಗ, ಅಂತಃಕರಣ ಸ್ವಚ್ಛ ಆದಾಗ ಆ ಸೂತ್ರ ಹತ್ತೈತೆ. ಅದನ್ನು ಹಚ್ಕೊಂಡ ತೀರ್ಬೇಕು ಅನ್ನುವಂಥ ಒಂದು ಧೈರ್ಯ ಬೇಕಲ್ಲ, ಹಠ ಬೇಕು. ಅಂದೇ ವಾಸನ ನಾಶ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಹಿಂಗದೆ ಬಿಟ್ಟು ಬಿಡದೆ ಇದನ್ನು ಈ ಅಭ್ಯಾಸದಾಗ ತೊಡಗಬೇಕು ನಾವು. ಅವಾಗ ಇವೆಲ್ಲ ವಾಸನೆಗಳು ಕ್ಷೀಣಕ್ಕೋ ಅಂತ ಬರ್ತವೆ. ಭೋಗ ವಾಸನೆಗಳು ನಾಶ ಆಗುವುದನ್ನ ಮುಕ್ತಿ ಅಂದರೆ ನಾಶ ಮಾಡ್ಕೋಬೋದನ್ನು ವಿಚಾರದಿಂದ. ಏನೂ ಲಾಭ ಇಲ್ಲ ಅದ್ರಾಗ ಅಂತ ತಿಳ್ಕೊಂಡು ಮೇಲೆ 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 ಬೇಕಾದಂಥ ವಾಸನೆಗಳದವನು ಸುಧಾರ ವಿಚಾರದಿಂದ ಅವನು ನಾಶ ಮಾಡ್ಕೊ. ಎಂದೆಂದೂ ಇದರಾಗ ಲಾಭ ದೋಷ ದರ್ಶನ ಆಗ್ಬೇಕು ನಿನಗೆ. ಅಂದಾಗ ವಿಷಯ ವಾಸನ ನಾಶಕ್ಕೆ ನೋಡಿ. ವಿವೇಕ ನಿನ್ನಲ್ಲಿ ಜಾಗೃತ ಆದ ವಿಚಾರದ ಬೆಳಕು ನಿನ್ನಲ್ಲಿ ಉದಯ ಆದಾಗ ಇದ್ರ ಹಕ್ಕಿಕತಿ ಗೊತ್ತಾಕೈತಿ. ಕತ್ತಲ್ದಾಗ ಏನು ಗೊತ್ತಾಕೈತಿ? ಈ ಕರ್ಮ ಮಾಡಿದ್ರೆ ಅದು ವಾಸನ ನಾಶ ಆಗುದಿಲ್ಲ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಕಳೆಯಲ್ಲ. ಏನು ಮಾಡಬೇಕು? ಅಜ್ಞಾನದೊಳಗಿನ ಕರ್ಮ ಅದು. ಅಜ್ಞಾನದೊಳಗಿನ ಕರ್ಮ ಕಾಂಡ ಅದು ನಿನ್ನ ಮುಕ್ತಿ ಕೊಡೋದಿಲ್ಲ, ಮತ್ತು ಅಜ್ಞಾನವನ್ನು ಗಟ್ಟಿಗೊಳಿಸ್ತದೆ. ಏನು ಮಾಡೋದು? ಕರ್ಮಕಾಂಡದಾಗ ಏನೂ ಹುರುಳಿಲ್ಲ ಅಂತ ತಿಳ್ಕೊಂಡು ಬೆಳಕಿಗೆ ಬಾ, ವಿಚಾರದ ಬೆಳಕಿಗೆ. ಅದಕ್ಕೆ ವಿವೇಕಕ್ಕನ ಮುಖ ಕೊಡ್ಬೇಕಾಗಿ. ಅದನ್ನು ಬಿಟ್ಟುಕೊಟ್ಟು ನೀ ಏನು ಗಜಮ್ ನಿಂತರೂ ನಿನಗೆ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಆತ್ಮಜ್ಞಾನಂ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕಮ್ಮ ಅಂತ ಹೇಳ ಕೃಷ್ಣ ಪರಮಾತ್ಮ ಅರ್ಜುನನಿಗೆ. ನಿನ್ನ ನಿಜದ ಕಡೆ ಲಕ್ಷ್ಯ ಕೊಟ್ಟಾಗ ನಿನಗೆ ಲಾಭ ಐತೆ ಹೊರತು ಯಾವ ಕರ್ಮ ಮಾಡೋದ್ರಿಂದ ಏನೂ ಲಾಭ ಇಲ್ಲ. ಸರ್ವಶಾಸ್ತ್ರ ಪಟೇಲೋಕಃ ನಾನಾ ದೈವತ ಪೂಜನಂ. ಎಲ್ಲ ಶಾಸ್ತ್ರ ಅಭ್ಯಾಸ ಮಾಡು, ಎಷ್ಟು ದೇವ್ರ ದಿಂಡ್ರಿ ನಡ್ಕೋ. ವಾಸನಾ ನಾಶ ಮಾಡಿಕೊಂಡ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳೋದ ಹೊರತು ಎಲ್ಲ ವ್ಯರ್ಥ. ಆತ್ಮಜ್ಞಾನಂ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ಕರ್ಮ ಮಾಡೋದು ಎಲ್ಲ ಉಪಯೋಗ ಇಲ್ಲ. ಮಾಡಬೇಕನ್ನೋ ಇಚ್ಛಾ ಸಹಿತ ಆಗೋದಿಲ್ಲ ತಾಗಿಂದ. ಒಮ್ಮೆ ನಿನಗೆ ಅದು ಸ್ವಾದ ಐತೆ ಅಂದ್ರೆ ಮಾಡ್ಬೇಕನ್ನೋದು ಏನಾದ್ರು ಉಳಿದಿದ್ದೇನೆ ಬೇಕಾದದ್ದು. ನಿದ್ದೆ ಹೆಚ್ಚಾಗಿ ಏನಾದ್ರು ಮಾಡ್ಬೇಕನ್ನೋದು ಇರ್ತೈತೆ ಅಂತ ಎಚ್ಚರಿಕೆಯಾಗ ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕಂತ ಉಡಾಡ್ತೈತಿ. ಹಂಗೆ ನಿದ್ದೆ ಹೆಚ್ಚಾಗ
ಎತ್ತು ಹೋಗ್ಬೇಕು, ಅಲ್ಲಿ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಎಲ್ಲ ಅಡಿಗೆ ಹೋಗಿ ಯಾವ ಭಾವನೆ ಇಲ್ಲ. ಏನು ಹಂಗೆ ನಮ್ಗೆ ಆ ಸೂತ್ರ ಹೆತ್ತಿ ಅಂದರೆ ಮನಸ್ಸಿನ ಮಿಶಿಗಾಟೆಲ್ಲ ಬಂದಕೈತಿ. ಅವಾಗ ಅನುಭವಕ್ಕೆ ರಕ್ಷಿಸ್ಬೇಕು. ಅದು ಅಭ್ಯಾಸದಿಂದ ಸಾಧ್ಯ ಐತಿ. ನಿರಂತರ ಅಭ್ಯಾಸ. ಹೆಚ್ಚು ಹೆಚ್ಚು ನಾವು ಧ್ಯಾನಕ್ಕೆ ಕಲ್ಪನಾರಹಿತ ಆಗಿರ್ಲಿಕ್ಕೆ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಮಾಡಬೇಕು. ಧ್ಯಾನದೊಳಗೆ ಏನು ಯಾವುದೇ ಥರದ ಕಲ್ಪನೆಗೆ ಅವಕಾಶ ಕೊಡೋದು. ಏನು ಕಲ್ಪನಾ ಬಂದ ಕೂಡಲೇ ನಮಗಿದು ಆನಂದದ ಅಂದ ದೂರ ಆಕ್ಕೇವೆ ನಾವು. ಮತ್ತು ಕಲ್ಪನೆಗಳಿಂದ ಅದು ಮರಿ ಆಗಕ್ಕೈತಿ ಬಿಡ್ತದೆ. ಅದಕ್ಕೆ ಕಲ್ಪನಾ ಸರಿಸಿದ ಕೂಡಲೇ ನಮಗೆ ಅನುಭವ ಕೊಡಬೇಕು. ಹೆಚ್ಚು ಹೆಚ್ಚು ನಾವು ಕಲ್ಪನಾರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸ್ಬೇಕು. ಏನು ಆನಂದ ಸೂತ್ರ ಹೆಚ್ಚು ಅಂದರೆ ಯಾವಾಗ ಬೇಕಾಗ ಉತ್ಥಾನ ಆಗೋಲ್ಲ. ಅವಾಗ ಎಂತಿದ್ರೆ ಅಥವಾ ಅದನ್ನು ಹಚ್ಕೊಳ್ಳೋ ಪ್ರಯತ್ನ ಮೊದಲು ಮಾಡಿ. ಬ್ರಹ್ಮಸೂತ್ರ, ಆನಂದ ಸೂತ್ರ ಹಚ್ಚು ಅಂದರೆ ಅದು ಒಮ್ಮೆ ಬಿಡೋದನೇ ಇಲ್ಲ ನೀವು. ಅದರ ಸವಿ ಹತ್ತಿ ಅಂದ್ರೆ ಸವಿ ಹತ್ತಿದ ಹಾರುವ ಒಳ್ಳೆಂದಿದ್ದು ಅಂತಾರಲ್ಲ, ಅವನ ಹಾರುವ ಮೂರು ಅವಸ್ಥೆಗಳಿಂದ ದಾಟಿ ಆ ಸವಿ ಹಚ್ಕೊಂಡು ನಾಲ್ಕನೇ ಅವಸ್ಥೆ ಸವಿ. ಯಾವ ಹೊರಗಿನ ಗದ್ದಲಿಲ್ಲೂ ವಿಷಯಗಳ ಸಂಪರ್ಕ ಹೋಗಿಲ್ಲೂ ಆನಂದದ ಸೂತ್ರ ಹಚ್ಕೊಳಿಕ್ಕೆ ಬರ್ತದೆ ನಾವು. ಅಗದಿ ಸರಳ ಐತಿ. ಹೆಂಗೆ ಮಹಾತ್ಮರ ಸಂಘ ಇಲ್ಲದಕ್ಕೆ ಇದು ಕಠಿಣ ಆಗೈತಿ ಅಷ್ಟೇ. ಜಡ ಬುದ್ಧಿ ಜಡಸಂಗ ಮಾಡಿ ಮಾಡಿ ಅದ್ರಾಗೈತಿ. ಅದ್ರ ಇಂಥವ್ರು ಅವ್ರು ಮಾತಾಡೋದು ನೋಡಿ ನಾನು ಅದನ್ನು ಮಾಡ್ಬೇಕಂತದ್ದು. ಹೌದಿಲ್ಲ, ನಾನು ನೌಕರಿ ಹಿಡಿದವ, ನಾನು ಮಾಡ್ಬೇಕಲ್ಲ, ಅದನ್ನ ಅರ್ಜಿ ಹಾಕ್ಬೇಕು ನಾನು ಅಂತದ್ದು. ಹೌದಿಲ್ಲ, ಅವ್ನು ಹೊಲ ಹಿಡಿದು ನಾನು ಹಂಗೆ ಇಡ್ಬೇಕು, ನಾನು ಅದ ಪೀಕ್ ಹಾಕ್ಬೇಕು, ನಾನು ಬೋರ್ ಹೊಡಿಸ್ಬೇಕು, ಅವನಂಗ ಮಾಡ್ಬೇಕು. ಹಿಂಗೆ ಅದನ್ನು ಸಂಘದಂಗೆ ಆಗಾಕೈತಿ. ಮಹಾತ್ಮರ ಸಂಘ ಮಾಡಿದರೆ ನಾನು ಅದನ್ನು ಹೊಂದಬೇಕು. ಹೆಂಗೆ ಹೊಂದಿದ್ರು ಅವರು ಕೇಳಿ 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 ಅಲ್ಲಲ್ಲಿ ಅದು ಪರಿವರ್ತನೆ ಆಕೈತಿ. ಅವ್ನು ಬೇಕಾದಂಥ ಅಜ್ಞಾನ ಅದಾನಂದ್ರೆ ಸಂಘದ ದೋಷ. ಅದಕ್ಕೆ ಇಂಥ ಸಂಘ ಮಾಡ ಲಾಭ ಐತಿ ನಿಮಗೆ. ಜಡ ಬುದ್ಧಿ ಜಡ ಸಂಘ ಮಾಡಿದ್ರೆ ಏನೈತಿ? ಯಾಕ್ರಿ ಹಿರೇಣ್ಣವನ ಸಂಘ ಮಾಡಿದ್ರೆ ಏನಕ್ಕೈತಿ? ನಿನಗೆ ಮಸಿ ಹಚ್ಕೊಳ್ತಕ್ಕೈತಿ. ಗಾಂಧಿ ಎಣ್ಣವನ ಸಂಘ ಮಾಡಿದ್ರೆ ನಿನಗೂ ಅಷ್ಟು ಪರಿಸ್ಥಿತಿ. ಅದಕ್ಕೆ ಸತ್ಸಂಗ ಮಾಡುವ ಅಂತ ಹೇಳಿ ಬಿಡಿ. सकल साधु संत महाराज को